ಆಗ್ಲಪ್ಪ. ಜ್ಞಾನೇಶ್ವರಿ ಪ್ರಸಾದ. ಒಳ್ಳೆ ಮಾನೆ ಯಾಕೆಂದ್ರೆ ತನ್ನ ಆಧ್ಯಾತ್ಮಿಕ ಸಂಪತ್ತು ಯಾರ್ಯಾರಿಗೆ ಬೇಕಾದ್ರೂ ಬರ್ತದೆ. ಆಧ್ಯಾತ್ಮಿಕ ಸಂಪತ್ತನ್ನು ಕೊಡೋದು ಅದು ಅನೇಕ ಜನ್ಮಗಳ ಪುಣ್ಯದ ಫಲ. ಆಶೀರ್ವಾದ ಹಾಗೆ ಗುರು ದೊರೆಯುವುದು ದುರ್ಲಭವನು, ಹಾಗೆ ಸಸ್ಯ ದೊರೆಯುವುದು ದುರ್ಲಭವನು. ಇದೇ ಥರ ಇಲ್ಲಿ ಮಾಡುತ್ತಲ್ಲ ಅವರು ಶಿಷ್ಯ ಸ್ವೀಕಾರ ಮಾಡಿದ್ದಾರೆ. ಯಲ್ಲಾಪುರ ಸ್ವರ್ಣ ಅವರು ಇದೇ ಕೇಳಿದ್ರು, ಏನು ನೀವು ಇನ್ನೂ ಚಿಕ್ಕವರಾಗಿದ್ರೆ ನೀವೇ ಸಿಕ್ಕದಾಗಿ ಇಟ್ಕೋಬೇಕಂತ. ಅವರೊಂದು ಇದೆಲ್ಲ ಹಾಗೆ ಹೇಳ್ತಾರೆ, ಬಾಯ್ಬಿಟ್ಟು ಹೇಳ್ತಾರೆ, ಬಾಯ್ಬಿಟ್ಟು ಹೇಳಿದ್ದಾರೆ ಸಿಗುವುದಿಲ್ಲ, ನಾವು ಕಾಯಕ್ಕಾಗಲ್ಲ. ಅಲ್ಲೇ ಅಲ್ಲೇ ಕರ್ಮಣ ಪ್ರಜಯಾನೇನ ತ್ಯಾಗೇ ಅಮೃತಸ್ವಮಾನಶೋ ಪರೇಣ ನಾಕಂ ವಿಹಿತಂ ಗುಹಾಯಾಂ ವಿಭ್ರಾಜಲೆ ತದ್ಯದಯೋ ವಿಶಂದೇ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತಯಶ್ರುತಸತ್ವಾ ते ब्रह्मलोके तु परान्तकाले परामृतात् परिमुच्यन्ति सर्वे दहनं विपाकं परमेश्वभूतं यत्पुण्डरीकं पुरमध्यसद्गस्तं तत्रापि गगनं विशोकस्तस्मिन् यदन्तस्तदुपासितव्यम् यो वेदादौ सुरप्रोक्तो वेदान्ते प्रतिष्ठितः तस्य प्रकृतिः तस्य यौवरस्व महेश्वरः ब्रह्मा गुरुर्विष्णुः गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. ಕೂತ್ಕೊಳ್ಳಿ ಒಂದು 5 ನಿಮಿಷ ಎಲ್ಲ. ಓಂ ज्ञाननामप्रिय ज्ञानदासारकस्य ज्ञानेश्वरी जनाः पातु योगिध्येया सरस्वती. ज्ञानेश्वरी जनाः पातु योगिध्येया सरस्वती. ओम गम गणपतये नमः. ओम राम दत्तात्रेयाय नमः. ओम श्री आचार्य शंकर गुरुभ्यो नमः. ओम ह्रीं पराशक्ति नमो नमः. ಮೊಟ್ಟಮೊದಲಿಗೆ ದೇವಿ ಸ್ವರೂಪದಿಂದ ಕಂಗೊಳಿಸಿ ಸಕಲವನ್ನು ಕೂಡ ಆಶೀರ್ವದಿಸುತ್ತಿರುವ ಅಪ್ಪಾಜಿಯವರ ಚರಣಾಲಯಗಳಲ್ಲಿ ನಮನಗಳನ್ನು ಸಲ್ಲಿಸಿ
ಸ್ವಾಗತ ಬರುವಂಥ ಒಂದೆರಡು ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಮನಸ್ಸಿಗೆ ತುಂಬ ಸಂತೋಷವಾಗ್ತಾ ಇದೆ. ಅನೇಕ ದಿನಗಳಿಂದ ಇಟ್ಟುಕೊಂಡಂತಹ ಆಶೆ ಆ ಭಗವತಿಯ ಕೃಪೆಯಿಂದ ನಮಗೆ ಪ್ರಾಪ್ತವಾಗಿದೆ. 3 ವರ್ಷದಿಂದ ನಾವು ಕಾಯ್ತಾ ಇದ್ವಿ. ನಮ್ಮ ಅನಸೂಯಾಯಿಯವರು ಗುರುಗಳ ಭಕ್ತರು, ಅವರನ್ನು 3 ವರ್ಷದಿಂದ ಫಾಲೋ ಮಾಡ್ತಾ ಇದ್ದಾರೆ. ಅವರು ತುಂಬ ಸಮಸ್ಯೆ ಇತ್ತು ಅವರಿಗೆ. ಅದರಿಂದ ಪ್ರಭಾವಿತರಾಗಿ ನಮ್ಮನ್ನು ಕೇಳ್ತಾ ಇದ್ರು, ಗುರೂಜಿ ಅವ್ರನ್ನ ಕರೆಸ್ಬೋದಾ ಅಪ್ಪಾಜಿ ಅವ್ರನ್ನ ಕರೆಸ್ಬೋದಾ ಅಂಥೇಳಿ. ಆಯಿತು ನೋಡೋಣ, ನೀವು ಮನಸ್ಸು ಸಂಕಲ್ಪ ಇಡಿ, ನಾವು ಇಡ್ತೇವೆ, ತಾಯಿ ಪ್ರೇರಣೆದು ಬರ್ತಾರೆ ಅಂತೇಳಿ ಸಹಜವಾಗಿ ನಾವು ಹಿಡಿದ್ವಿ. ಆದರೆ ಪ್ರಾಯಶಃ ನಮ್ಮಿಬ್ಬರ ಕರೆ ಅವರಿಗೆ ಹೋಗಿ ತಲುಪಿತು. ತನ್ಮುಖೇನ ಪರಮ ಪೂಜ್ಯ ಅಪ್ಪಾಜಿಯವರು ಬರುವಂಥ ಒಂದು ಸುಯೋಗ ಸಿಕ್ತು. ಹೀಗಾಗಿ ತುಂಬ ಮನಸ್ಸು ಸಂತೋಷವಾಗ್ತಾ ಇದೆ. ಅಪ್ಪಾಜಿಯವರು ಮೊನ್ನೆ, ನಿನ್ನೆ, ಇಂದು 3 ದಿನ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಆಶ್ವಸಿದ್ದ ಅಂತ ಬಿಟ್ಟರೆ ಪ್ರಶ್ನೆ ನಮಗಿಂತ ಭಾಗ್ಯವಂತರು ಮತ್ತು ಯಾವೆಲ್ಲ ಹೇಳಿಕೆ ಬಯಸ್ತಾ ಇದ್ದೇವೆ. ಹೀಗಾಗಿ ಮಾತು ಸ್ವರೂಪರಾದಂಥ ಅಪ್ಪಾಜಿಯವರಿಗೆ ನಮ್ಮ ಸಮಾಜದ ಪರವಾಗಿ ಮತ್ತು ನಮ್ಮೆಲ್ಲರ ಭಕ್ತರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 2 ದಿನವೂ ಕೂಡ ಅವರು ಆ ತಾಯಿಯ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥಿಸಿ ಆಶ್ವಸಿಸಿದ್ದಾರೆ. ನಮ್ಮಲ್ಲಿ ಕೂಡ ಹೊಸ ಚೈತನ್ಯವನ್ನು ಅವರು ತುಂಬಿದ್ದಾರೆ. ಭಗವಂತ ಮನಸ್ಸಲ್ಲಿ ಪ್ರೇರಣೆ ಕೊಡ್ತಾನೆ, ಆ ತಾಯಿ ಪರಾಶಕ್ತಿ ಮನಸ್ಸಿಗೆ ಪ್ರೇರಣೆ ಕೊಡ್ತಾಳೆ. ಆದರೆ ಮನಸ್ಸಂತ ಬಂದಂಥ ಪ್ರೇರಣೆ ಎಷ್ಟು ನಿಜವೋ ಎಂಬಂಥ ಒಂದು ಸಂಶಯ ಸಹಜವಾಗಿ ಮಾನವ ಬುದ್ಧಿ ಬಂದೇ ಬರ್ತದೆ. ಆದರೆ ಆ ಪ್ರೇರಣೆಗೆ ಪೂರಕವಾಗಿ ಅಪ್ಪಾಜಿಯವರು ತಾನೇ ಕೊಟ್ಟಿದ್ದದು, ತಾನೇ ಹೇಳಿಸಿದ್ದು ಅಂಥೇಳಿ ಇವತ್ತು ನೋಡಿದಾಗ ನಮ್ಮ ಮನಸ್ಸು ತುಂಬ ಸಂತೋಷವಾಯಿತು. ಹೀಗಾಗಿ ಆ ಕೃತಜ್ಞತಾ ಭಾವನೆಯನ್ನು ನಾವು ತುಂಬ ಹೊಂದಿದ್ದೇವೆ. 2 ಸಲ ಆಯಿತು, 3 ಸಲ ಬರುವಂಥ ಯೋಗ. ಪ್ರಾಯಶಃ ನಮ್ಮ ಸಂಕಲ್ಪ ಆ ಜಗನ್ಮಾತೆಗೆ ತಲುಪಿದೆ. ಅಪ್ಪಾಜಿ ಅಂತೇಳಿ ನಾವು ಕರೀತೇವೆ, ಅದರ ಒಳಗಡೆ ಇದ್ದಂಥದ್ದು ಸಾಕ್ಷಾತ್ ಭಗವತಿ ಶ್ರೀಮಾತೆ. ನಮ್ಗೆ ಅನ್ನಿಸ್ತದೆ ಶ್ರೀಮಾತಾ ಅಪ್ಪಾಜಿ ಮಹಾರಾಜ್ಗೆ ಜೈ ಅಂತ ಹೇಳಬೇಕು ಅಂಥೇಳಿ. ಯಾಕಂತ ಹೇಳಿದ್ರೆ 2 ಅವರು ಹೌದು, ತಂದೆಯೂ ಕೂಡ ಅವರು, ತಾಯಿಯೂ ಕೂಡ ಅವರು. ಅವ್ರು ಯಾವಾಗಲೂ ಕೂಡ ನಮ್ಮ ಉಪನ್ಯಾಸದಲ್ಲಿ ಹೇಳಿಟ್ಟಿರ್ತಾರೆ, ಶ್ರೀ ಶಿವಶಕ್ತಿ ರೂಪಿಣಿ ಲಲಿತಾಂಬಿಕಾ ಅಂಥೇಳಿ. ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ, 2 ಸ್ವರೂಪ ಪುರುಷರಾದರೂ ಕೂಡ ಹೃದಯ ಮಾತೆಯದು. ಹೀಗಾಗಿ ಮಾತು ಪ್ರೇಮವನ್ನು ಪುರುಷರ ವಿಶಿಷ್ಟವಾದಂಥ ಹೀಗೆ ನಾವು ನಡಿಬೇಕು, ಇರಬೇಕು ಎಂಬುವಂಥ ಪ್ರೇರಣೆಯನ್ನು ನಾವು ಪರಮಪೂಜ್ಯ ಅಪ್ಪಾಜಿಯನ್ನು ಪಡೆದಿರುವಂಥದ್ದು ನಮ್ಮೆಲ್ಲರ ಭಾಗ್ಯ. ಪ್ರಾಯಶಃ ನಿನ್ನೆ ಅನೇಕ ಭಕ್ತರು ನಮ್ಮದ ಅನೇಕ ಭಕ್ತರು ಪುನೀತರಾಗಿದ್ದಾರೆ. ಆದರೆ ಇವತ್ತು ನಾವು ಸಾಂಕಲ್ಪಿಕವಾಗಿ ಸಂಕ್ಷಿಪ್ತ ರೂಪದಲ್ಲಿ ಒಂದು ಮಾತಾಡಿಸ್ಬೇಕು ಅಂತೇಳಿ ಕರೆಸಿದ್ವಿ. ಆದರೂ ಕೂಡ ಪ್ರೀತಿಯಿಂದ ಒಪ್ಕೊಂಡಿದ್ದು ಬಂದು ನಮ್ಮೆಲ್ಲ ರಸದ ಬಗ್ಗೆ ಅವರಿಗೆ ಮಗದೊಮ್ಮೆ ಕೃತಜ್ಞತೆಗಳನ್ನು ನಮ್ಮನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಿಯೋಜಿಸಲಿಕ್ಕೆ ನಮಗೆ ಶ್ರೀಯುತ ದತ್ತಾತ್ರೇಯ ಹೆಗಡೆಯವರು ತುಂಬ ಸಹಕಾರ ಮಾಡಿದ್ದಾರೆ. ಪ್ರಾಯಶಃ ಅವರು ಮುಂದುವರಿತಿದ್ದರೆ ನಾವು ಇಷ್ಟು ಮಟ್ಟಕ್ಕೆ, ಗುರುಗಳ ಮಟ್ಟಕ್ಕೆ ನಾವು ಮಾತಾಡಿ ಸಾಧ್ಯವಾಗ್ತಿತ್ತೋ ಇಲ್ಲೋ. ಅವರನ್ನು ಕೂಡ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅವತ್ತು ಇವತ್ತು ಕಾರ್ಯಕ್ರಮದಲ್ಲಿ ಬಂದಿಲ್ಲ, ಸ್ವಲ್ಪ ಕಾರ್ಯಕ್ರಮಕ್ಕೆ ಬೇರೆ ಹೋಗಿದ್ದಾರೆ. ಆದರೆ ಗುರುಡೆತ್ತು ಬಂದಂಥ ಗುರುಗಳ ಪರಿವಾರ, ಅಪ್ಪಾಜಿಯವರ ಪರಿವಾರ ನಮಗೆ ಈ ಕಾರ್ಯಕ್ರಮಕ್ಕೆ ಸ್ಪಂದನೆ ನೀಡಿತು. ಹೀಗಾಗಿ ಅವರಿಗೆಲ್ಲರೂ ಕೂಡ ಪುನಃ ಸಲ್ಲಿಸಿ ಆ ಮಾತೆ, ಈ ಮಾತೆ ಅಪ್ಪಾಜಿ ರೂಪದಲ್ಲಿ ನೆಮ್ಮದಿಯನ್ನು ಕೂಡ ಹರಿಸಲಿ, ನೆಮ್ಮದಿಯನ್ನು ಒಳ್ಳೆಯ ದಿಶೆಯಲ್ಲಿ ಕರ್ಕೊಂಡು ಹೋಗಲಿ, ನಮ್ಮೆಲ್ಲ ಜೀವನದಲ್ಲಿ ಧನ್ಯತೆಯನ್ನು ವಿವೇಕವನ್ನು ತುಂಬಲಿ ಅಂತ ಹೇಳಿ ಪುನಃ ಪ್ರಾರ್ಥಿಸಿ ಈ ನಮ್ಮ 4 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ. ಶ್ರೀಮಠದಲ್ಲಿ ನಡೆಯುವಾಗ ಪೂಜ್ಯರಿಗೆ ಗೌರವ ಸಮರ್ಪಣೆ ಆಗ್ತದೆ. ಅನಂತರ 2 ನಿಮಿಷಗಳ ಕಾಲ ಅವರು ಆಶೀರ್ವಾದ ಮಾಡಿ ನಮ್ಮನ್ನು ಹರಿಸಬೇಕು ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇವೆ. ಜೈ ಜ್ಞಾನೇಶ್ವರಿ. ಮಾಲ್ಯಾದೀನಿ ಸಂದೀನಿ ಮಾಲತ್ಯಾಗಿನಿ ವೈ ಪ್ರಭೋ ಪ್ರಮಾಣ ಪ್ರಜಯಾದನೇನ ತ್ಯಾಗೇನೈಗೆ ಅಮೃತಸ್ವಮಾನಶೋ ಪರೇಣ ನಾಗಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಸತ್ಯತಯೋ ವಿಜಂತೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದಯ ಶುದ್ಧ ಸತ್ವಾ ಹೇ ಬ್ರಹ್ಮಲೋಕೆ ದುಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ವ್ಯಾಘ್ರ
नीलं विपापं परमेश्वभूतं यत्पुण्डरीकं पुरमध्यसद्गस्तं तत्राविदग्रं गगनं विशोकस्तस्मिन् निरन्तस्तदुपासितो यं यो वेदादोस्वरप्रोक्तो वेदान्तेन प्रतिष्ठितः तस्य प्रकृतिलेनस्य यः परः स महेश्वरः तेजो चतुर्वाङ्गशमे युगे अपामर्ते यदीनां ब्रह्मा भवति सारथिः जय श्री माता, जय श्री माता, जय श्री माता, जय श्री माता, जय श्री माता। ओ नमः हरिः ओम हसन्मुखाय विद्महे प्रेमरूपाय धीमहि तन्नो विरजानन्दं प्रचोदयात्। परम पूज्य ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಗಳ ಸನ್ನಿಧಾನಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳು. ನಮ್ಮ ಭಾರತೀಯ ಪರಂಪರೆ ಬಹಳ ವಿಶಿಷ್ಟವಾದಂಥ ಪರಂಪರೆ. ನಿಜವಾದ ಆಧ್ಯಾತ್ಮಿಕತೆಯನ್ನು ತೋರುವಂತಹ ಪರಂಪರೆ ಇರೋದು ಭಾರತದಲ್ಲಿ ಮಾತ್ರ. ಬೇರೆ ಇನ್ಯಾವ ಸಿವಿಲೈಸೇಷನ್ನಲ್ಲೂ ನಾಗರಿಕತೆಯಲ್ಲೂ ನಾವು ಇದನ್ನು ಕಂಡು ಬರಲ್ಲ. ಅರ್ಜುನ ಕೇಳ್ತಾನೆ, ಏನಪ್ಪ ಕೃಷ್ಣ, ಏನು ಹೇಳ್ತಿದೀಯ ನೀನು ಹೇಳೋದೊಂದು ನನಗೇನು ಅರ್ಥ ಆಗಲ್ಲ. ಜ್ಞಾನವೇ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀಯ, ಆದರೆ ನನ್ನನ್ನು ಯಾಕೆ ಈ ಕರ್ಮದಲ್ಲಿ ನೀನು ದೂಡಿದೀಯಪ್ಪ? ನನಗೆ ಜ್ಞಾನ ಮಾರ್ಗವನ್ನೇ ಕೊಡು. ನಿನಗೆ ಯಾವುದು ಸರಿ ಅನಿಸುತ್ತೆ ಅದು ಹೇಳು. ನೀನು ಅದು ಶ್ರೇಷ್ಠ ಅಂತೀಯ, ಆದರೆ ನನ್ನನ್ನು ಕರ್ಮ ಮಾಡು ಅಂತ ಹೇಳ್ತೀಯ. ಯಾಕೆ ಈ ಥರ ಸಿಕ್ಕಿಸ್ಬಿಟ್ಟಿದೆಯಾ ನನ್ನನ್ನು ಅಂತ ಕೇಳ್ತೀನಿ. ಕೃಷ್ಣ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಯಾಕೆ ಕರ್ಮಯೋಗವನ್ನು ಮಾಡಬೇಕು ಅಂದರೆ, ಕರ್ಮಯೋಗದಿಂದ ಏನೂ ಆಗಲ್ಲ, ಆದರೆ ಚಿತ್ತಶುದ್ಧಿ ಆಗತ್ತೆ. ಚಿತ್ತಶುದ್ಧಿ ಆಗೋದು ಕರ್ಮಯೋಗದಿಂದ ಮಾತ್ರವೇ. ಚಿತ್ತಶುದ್ಧಿ ಆಗದೇನೆಯ ನೀನು ಜ್ಞಾನ ಮಾರ್ಗಕ್ಕೆ ಬರಕ್ಕೆ ಆಗಲ್ಲ. ಇದು ಇಡೀ ಭಗವದ್ಗೀತೆಯ ಸಂದೇಶ. ಅದರಿಂದ ಕರ್ಮಯೋಗವನ್ನು ಮಾಡಲೇಬೇಕು. ಕರ್ಮಯೋಗವನ್ನು ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿಯನ್ನು ಮಾಡಿಕೊಂಡು, ಯಾಕೆಂದರೆ ಕರ್ಮ ಮಾಡುವಾಗಲೇ ನಮ್ಮನ್ನು ತಿಕ್ಕೋರು ತಿರುವೋರು ಎಲ್ಲ ಸಿಗ್ತಾರೆ. ನಮ್ಮನ್ನು ಪರೀಕ್ಷೆಗಳು ನಡೆದು ಹೋಗೋದು ಅಲ್ಲಯ್ಯ. ಆ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆಗ್ತಾ ಬಂದರೆ ಚಿತ್ತಶುದ್ಧಿ ಆಗ್ತಾ ಬರ್ತಾ ಇದೆ ಅಂತೇಳಿ. ಸುಖ ದುಃಖೇ ಸಮೇ ಕೃತ್ವ ಲಾಭೋ ಜಯೋ ಬಹಳ ಹೇಳಕ್ಕೆ ಸುಲಭ, ಆದರೆ ಅದನ್ನು ಅನುಭವ ಮಾಡುವಾಗ ಬಹಳ ಕಷ್ಟ ಇದೆ. ಹಾಗಾಗಿ ಕರ್ಮಯೋಗವನ್ನು ಅತ್ಯಂತ ಕಡೆಗಣಿಸೋಕ್ಕಾಗಲ್ಲ. ವಾಸ್ತವವಾಗಿ ಅವೆರಡು ಬೇರೆ ಅಲ್ಲದೆ ಇದ್ರೂ ಜ್ಞಾನಯೋಗಕ್ಕೆ ಸೋಪಾನ ಕರ್ಮಯೋಗವೇ. ಕೃಷ್ಣ ಅದನ್ನು ಹೇಳ್ಕೊಡ್ತಾನೆ ಅಷ್ಟೇ ಅರ್ಜುನನಿಗೆ. ಕರ್ಮವನ್ನು ಮಾಡಬೇಕು ಅರ್ಜುನ, ಆದರೆ ಹೇಗೆ ಮಾಡಬೇಕು ಅನ್ನೋದನ್ನು ಎರಡು ಹಂತದಲ್ಲಿ ಹೇಳ್ತಾನೆ. ಕರ್ಮವನ್ನು ಕರ್ಮಯೋಗ ಮಾಡು, ಕರ್ಮಯೋಗವನ್ನು ಕರ್ಮಯಜ್ಞ ಮಾಡು ಅಂತ ಹೇಳ್ಕೊಡ್ತಾನೆ. ನಾವೆಲ್ಲರೂ ಕೂಡ ಯಾಕೆ ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದರೆ, ಪ್ರಾರಬ್ಧ ಕರ್ಮ ಇರುವುದರಿಂದಲೇ ಮನುಷ್ಯರಾಗಿ ಹುಟ್ಟಿರೋದು. ಒಂದು ಸರಿ ಪ್ರಾರಬ್ಧ ಕರ್ಮ ಪೂರ್ತಿ ಕೊಡುಕೊಂಡು ಅಂದರೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಇಲ್ಲ. ಅದಕ್ಕೆ ಮೂಲ ಕಾರಣ ಆ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಅಂದ್ರೇನು, ಹೇಗೆ ಉಂಟಾಗತ್ತೆ ಪ್ರಾರಬ್ಧ ಕರ್ಮ ಅಂತಂದರೆ, ಮನುಷ್ಯನ ಮನಸ್ಸು ಒಂದೇ, ಆದರೆ ವಿಶ್ಲೇಷಣೆಗೆ 4 ಭಾಗ ಮಾಡ್ಕೋತಾರೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಹೊರಗಿನಿಂದ ಎಲ್ಲವನ್ನು ಒಳಗಡೆ ಗ್ರಹಿಸುತ್ತೆ ಪಂಚೇಂದ್ರಿಯಗಳ ಮೂಲಕ, ಅದು ಮನಸ್ಸು. ಯಾವುದು ವಿಶ್ಲೇಷಣೆ ಮಾಡಿ ನಿಷ್ಕರ್ಷವಾಗಿ ಇಂಥದೇ ಅಂತ ಹೇಳುತ್ತೆ, ಅದು ಬುದ್ಧಿ. ಇವೆರಡು ನಮಗೆ ಇವತ್ತು ಬೇಡ. ಕೊನೆಯದು ಅಹಂಕಾರ, ಅದು ಬೇಡ, ಯಾಕೆಂದರೆ ಅದು ತುಂಬ ಜಾಸ್ತಿ ಇರೋದು ನಮ್ಮದಲ್ಲೇ. ಆದರೆ ಚಿತ್ತ ಬಹಳ ಮುಖ್ಯವಾದಂಥ ಸ್ಥಾನವನ್ನು ಪಡೆಯುತ್ತೆ. ನಾವು ನಮ್ಮ ಪಂಚೇಂದ್ರಿಯಗಳ ಮೂಲಕ ಅಷ್ಟೇ ಅಲ್ಲ, ನಮ್ಮ ಅಂತಃಕರಣ ಮನಸ್ಸು ಬುದ್ಧಿಗಳ ಮೂಲಕ ಏನೆಲ್ಲ ನಾವು ಎಕ್ಸ್ಪೀರಿಯನ್ಸಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಪಡಿತೀವಿ, ಅದರ ಶೇಷ ಎಲ್ಲ ಒಂದು ಕಡೆ ಸ್ಟೋರ್ ಆಗುತ್ತೆ, ಅದೇ ಚಿತ್ತ. ನಾವು ನಮ್ಮ ಪಂಚೇಂದ್ರಿಯಗಳ ಮೂಲಕ ಅಥವಾ ಮನಸ್ಸು ಬುದ್ಧಿಯ ಮೂಲಕ ಯಾವ ಅನುಭವಗಳನ್ನು ಪಡಿತೀವಿ, ಆ ಅನುಭವ ಅಲ್ಲಿಗೇ ನಿಲ್ಲಲ್ಲ. ಅನುಭವ ಆಗೋಗ್ಬಿಡ್ತು, ಸುಖವೋ ದುಃಖವೋ ನಷ್ಟವೋ ಕಷ್ಟವೋ,
ಆದರೆ ಅದರ ಶೇಷ ಮಾತ್ರ ಒಂದು ಕಡೆ ಸಂಗ್ರಹ ಆಗ್ತಾ ಹೋಗುತ್ತೆ. ಇದು ಸಂಗ್ರಹ ಆಗುವುದೇ ಚಿತ್ತದಲ್ಲಿ. ಈ ಚಿತ್ತದಲ್ಲಿ ಏನು ಸಂಗ್ರಹ ಆಗತ್ತೆ ಇದನ್ನೇ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ನಾವು ಸತ್ತೋದ ಮೇಲೆ ದೇಹ ಹೊರಟೋಗುತ್ತೆ. ನಾವು ಇನ್ನೊಂದು ದೇಹಕ್ಕೆ ಹೋಗುವಾಗ ನಮ್ಮ ದೇಹವಾಗಲಿ, ಮನಸ್ಸಾಗಲಿ, ಬುದ್ಧಿ ಆಗಲಿ, ಅಹಂಕಾರ ಆಗಲಿ ಹೋಗಲ್ಲ. ಆದರೆ ಹೋಗುವುದು ಚಿತ್ತ ಒಂದು ಮಾತ್ರವೇ ಹೋಗುತ್ತೆ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಬಹಳ ಚೆನ್ನಾಗಿ ಹೇಳ್ತಾನೆ. ಹೇಗೆ ನಾವು ಗಂಧವನ್ನು ತೆಗೆದಾಗ ಅದರ ಕಣ್ಣಿಗೆ ಕಾಣಲ್ಲ, ಅದರ ಪರಿಮಳ ಹೇಗೆ ಹರಡ್ತಾ ಹೋಗುತ್ತೆ, ಹಾಗೆ ನಮ್ಮ ಪ್ರಾರಬ್ಧ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗುತ್ತೆ. ಎಲ್ಲವೂ ಅಷ್ಟೇ, ಅದಕ್ಕನುಸಾರವಾಗೇ ನಡೀತಾ ಹೋಗುತ್ತೆ. ಇದನ್ನು ಅನೇಕ ಪದಗಳಿಂದಲೂ ಕರಿತೀವಿ. ಸಂಸ್ಕಾರ ಅನ್ನೋ ಪದದಿಂದಲೂ ಕರಿತೀವಿ. ಈಗೊಬ್ಬ ಹುಡುಗ 4ನೇ ತರಗತಿಯ ಹುಡುಗ ತಬಲಾ ಬಾರ್ಸಕ್ಕೆ ಶುರು ಮಾಡ್ತಾನೆ. ಟಿ ವಿನಲ್ಲಿ ನೋಡು, ಏನು ಅಂದರೆ 40 ವರ್ಷ ಅನುಭವ ಇರೋರು ಬಡ್ಸೋಕ್ಕಾಗಲ್ಲ. ತಕ್ಷಣ ಪಕ್ಕದವ್ರೇನು ಎಲ್ಲ ಹಿಂದಿನ ಜನ್ಮದವರೇ ಪಡ್ಕೊಂಬಂದಿರೋದು ಎಲ್ಲ ಈಗ ಆಗ್ಬಿಡತ್ತೆ ಅಂದರೆ ಎಲ್ಲ ಮಾಡ್ಕೊಂಬಂದು ಹಿಂದೆ ನೋಡ್ರಿ ಏನು ಹಿಂದಿಂದ ಬಂದಿದ್ದು, ಇದೇ ಪ್ರಾರಬ್ಧ ಬಂದಿರ್ತಕ್ಕಂಥ. ಮನುಷ್ಯ ಜನ್ಮವನ್ನು ಕೊಟ್ಟು ಪ್ರತಿಯೊಂದು ಜೀವಿಗೂ ಭಗವಂತ ಒಂದು ಅವಕಾಶ ಮಾಡಿ ಕಳಿಸ್ತಾನೆ. ಹೋಗು ನೀನು ಪ್ರಾರಬ್ಧವನ್ನು ಕಡಿಮೆ ಮಾಡ್ಕೊಂಬ, ಅಥವಾ ಪ್ರಾರಬ್ಧ ಕಳ್ಕೊಂಬ ಅಂತ ಕಳಿಸ್ತಾನೆ. ಕಡಿಮೆ ಅಲ್ಲ, ಕಳ್ಕೊಂಬ. ಯಾಕೆಂದರೆ ನೀನು ಪ್ರಾರಬ್ಧ ಕಳ್ಕೊಂಡ್ರೆ ಮತ್ತೆ ನನ್ನಲ್ಲೇ ಸೇರ್ತೀಯ ಅನ್ನೋದು ಭಗವಂತನ ಉದ್ದೇಶ. ಅದಕ್ಕಾಗಿ ಕಳಿಸ್ತಾನೆ. ಆದರೆ ನಾವು ಅದರ ಅರಿವಿಲ್ಲದೆ ಇಲ್ಲಿ ಬಂದು ಕಡಿಮೆ ಮಾಡಿಕೊಳ್ಳೋ ಬಂದು 5 kg ಪ್ರಾರಬ್ಧ ತಂದಿದ್ದರು ಹೋಗೋ ಹೊತ್ತಿಗೆ 50 kg ಮಾಡ್ಕೊಂಡಿರ್ತೀವಿ. ಭಗವಂತ ಬಾ ಬಾ ನಿನ್ನ ಟೈಮ್ ಆಯಿತು ಅಂತ ಕರಿತಾ ಇರ್ತಾನೆ. ನಮಗೆ ಭಾರ ಹೊರಕ್ಕಾಗಲ್ಲ. ಅದಕ್ಕೆ ಸಾಯುವಾಗ ಅನೇಕರು ಕಣ್ಣೀರ ಕಣ್ಸಾಯೋದು. ಆವಾಗ ರಿಯಲೈಸೇಷನ್ ಆಗುತ್ತೆ, ನಾನು ಇಷ್ಟೊಂದು ಭಾರ ಮಾಡ್ಕೊಂಡಲ್ಲ ಅಂದರೆ ಅವಾಗ ಟೈಮ್ ಆಗೋಗ್ಬಿಟ್ಟಿದೆ. ಹಾಗಾದರೆ ಈ ಪ್ರಾರಬ್ಧವನ್ನು ಕಳ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೃಷ್ಣ ಕರ್ಮಯೋಗದಲ್ಲಿ ಹೇಳ್ಕೊಡ್ತಾನೆ. ಪ್ರಾರಬ್ಧವನ್ನು ಅನುಭವ ಮಾಡ್ತಾನೆ ಅಂದರೆ ಅನುಭವಿಸ್ತಾನೆ ನೀನು ಕಳ್ಕೋಬೇಕು. ಅದಕ್ಕೆ ಬೇರೆ ಮಾರ್ಗನೇ ಇಲ್ಲ. ಏನೇನು ಜೀವನದಲ್ಲಿ ನೀನು ಅನುಭವಿಸ್ಬೇಕೋ ಅದನ್ನೇ. ಈಗ ಏನಾಗುತ್ತೆ ಅಂದರೆ ಒಂದು ದೊಡ್ಡ ಸಮಸ್ಯೆ, ನಾವು ಪ್ರಾರಬ್ಧವನ್ನು ಕಳ್ಕೋತೀವಿ ಅಂಥೇಳಿ ನಾವೇನಾದ್ರು ಅನುಭವಿಸೋಕ್ಕೆ ಶುರು ಮಾಡಿದ್ರೆ ಆ ಅನುಭವಿಸಿದ್ದು ಮತ್ತೆ ಹೋಗುತ್ತೆ ಚಿತ್ತಕ್ಕೆ. ಹಳೇದನ್ನು ಬಂದಿದೆ ನನ್ನಲ್ಲಿ ವಾಸನೆ ಅಂತ ಕರಿತೀವಿ ವೇದಾಂತದಲ್ಲಿ. ಅದನ್ನು ಪ್ರಾರಬ್ಧ ಕರ್ಮ ಅನ್ನೋ ಪದ ಉಪಯೋಗಿಸಲ್ಲ, ವಾಸನೆ ಅನ್ನೋ ಪದವನ್ನು ಉಪಯೋಗಿಸ್ತೀವಿ. ಆ ವಾಸನೆಗೆ ಅನುಗುಣವಾಗಿ ನಾನು ಈ ಕೆಲಸ ಮಾಡ್ತೀನಿ. ಎಲ್ಲರೂ ಅದಕ್ಕೆ ಒಂದೇ ಥರ ಇರಲ್ಲ, ಒಂದೇ ಥರ ಕೆಲಸ ಮಾಡಲ್ಲ. ಇವಾಗ ನಾನು 1 ನಿಮಿಷ ಮಾತಾಡೋದು ನಿಲ್ಲಿಸ್ಬಿಟ್ರೆ ಎಲ್ಲರೂ ಯೋಚನೆ ಮಾಡ್ತಾರೆ, ಎಲ್ಲರೂ ಯೋಚನೆಯೂ ಒಂದೇ ಆಗಿರಲ್ಲ. ಇಟ್ ಆಲ್ವೇಸ್ ಡಿಫರ್ಸ್. ಅವ್ರಿಗೆ ಅನ್ನಿಸ್ಬೋದು, ಅಯ್ಯೋ ಕುಕ್ಕರಿಗೆ ಬಂದಿದೆ ಅಪ್ಪಾಜಿ ಮಾತಾಡೋಕ್ಕೆ ಶುರು ಮಾಡೋದು ಎಷ್ಟೊತ್ತಿಗೆ ನಿಲ್ಲಿಸುತ್ತೆ. ಇನ್ನೊಬ್ರಿಗೆ ಅನ್ಸ್ಬೋದು ಇನ್ನೊಂಚೂರು ಮಾತಾಡಿದ್ರೆ ಚೆನ್ನಾಗಿದೆ. ಇನ್ನೊಬ್ರಿಗೆ ಅನ್ಸೋದು ಏನು ಪ್ರಾರಬ್ಧ ಕರ್ಮ ಅಂತ ಏನೋ ಹೇಳ್ತಾ ಇದ್ದಾರಲ್ಲ ಭಾಳ ಚೆನ್ನಾಗಿದೆ ಅಂತ. ಇನ್ನೊಬ್ರಿಗೆ ಅನ್ಸ್ಬೋದು ಅಯ್ಯೋ ಸಾಕಪ್ಪ ಎಷ್ಟೊತ್ತಿಗೆ ಮುಗಿಸ್ತಾರೆ. ಒಂದು ನಿಮಿಷದಲ್ಲಿ ನಮ್ಮ ಎಲ್ಲರ ಆಲೋಚನೆಗಳು ಕೂಡ ಬೇರೆ ಆಗ್ತದೆ. ಒಂದೇ ಜಾಗದಲ್ಲಿದ್ದೀವಿ, ಒಂದೇ ವಾತಾವರಣದಲ್ಲಿದ್ದೀವಿ, ಒಂದೇ ಥರ ಮಾತು ಕೇಳ್ತಾ ಇದ್ದೀವಿ, ಆದರೆ ಆಲೋಚನೆಗಳು ಬೇರೆ ಆಗಿಬಿಡುತ್ತೆ. ನಮ್ಮ ಇಡೀ ಜೀವನವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಇದು ಪ್ರಾರಬ್ಧ. ಅದಕ್ಕೆ ಒಂದೇ ವಿಚಾರವನ್ನು ಇಬ್ಬರಿಗೆ ಹೇಳೋ, ಇಬ್ಬರು ಬೇರೆ ಬೇರೆ ಥರ ಹೇಳ್ತಾರೆ. ಆಲೋಚನೆ ಬರುವುದೇ ಶುರುವಾಗದೆ ನಿನ್ನ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಆಲೋಚನೆಗಳು ಪ್ರಾರಂಭವಾಗ್ತಕ್ಕಂಥದ್ದು. ಅಲ್ಲಿಂದಲೇ ಮುಂದಕ್ಕೆಲ್ಲವೂ ನಡ್ಕೊಂಡು ಹೋಗ್ತಾ ಇದೆ. ಹಾಗಾದರೆ ನಾವು ಏನನ್ನು ಮಾಡಬೇಕು? ಈಗ ಏನಾದ್ರು ಹಳೇದಿದೆ ಅಂತ ನಾನು ಇವಾಗ ಮಾಡೋಕ್ಕೆ ಹೋದರೆ ಮತ್ತೆ ಅದು ಸ್ಟೋರ್ ಆಗತ್ತೆ. ಮಾಡದೇನೆ ಇದ್ದರೆ ಕಳ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ ಅಕರ್ಮ ಆಗಲ್ಲ. ಯಾವುದೇ ಒಂದು ಜಂತುವು ಕ್ಷಣಕಾಲವೂ ಕರ್ಮವನ್ನು ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಕರ್ಮ ಮಾಡ್ದೇನೆ ಇದ್ರೆ ಕಳ್ಕೊಳ್ಳೋಕ್ಕಾಗಲ್ಲ. ಕಳ್ಕೋಬೇಕಾ? ಕರ್ಮ ಮಾಡಬೇಕು. ಕರ್ಮ ಮಾಡಿದ್ರೆ ಮತ್ತೆ ಜಾಯ ಬರುತ್ತೆ. ಇದನ್ನು ಪರಿಹಾರ ಮಾಡೋದು ಹೇಗೆ ಅನ್ನೋದನ್ನೇ ಕರ್ಮಯೋಗದಲ್ಲಿ ಅವನು ಕೃಷ್ಣ ಹೇಳ್ಕೊಳ್ತಕ್ಕಂಥ. ಅದರಿಂದ ಕರ್ಮವನ್ನು ಮೊದಲು ಕರ್ಮ ಯೋಗ ಮಾಡು. ಕರ್ಮ ಅಂದರೆ ಕೆಲಸ, ಯಾವುದೇ ಕೆಲಸ ಆಗ್ಬೋದು. ಮಾಡುವಾಗ ಎಲ್ಲ ಕೆಲಸಗಳು ಕರ್ಮವೇ. ಕಲ್ತನ ಮಾಡೋದು ಕೂಡ ಒಂದು ಕರ್ಮವೇ. ಆದರೆ ಭಗವಂತ ನಮಗೆ ವಿವೇಚನಾ ಶಕ್ತಿಯನ್ನು ಕೊಟ್ಟಿದ್ದಾನೆ, ವಿವೇಕವನ್ನು ಕೊಟ್ಟಿದ್ದಾನೆ. ಯಾವ ಪ್ರಾಣಿಗಳಿಗೂ ಕೊಡದೇ ಇರುವ ಒಂದೇ ಒಂದು ಗುಣ ಮನುಷ್ಯರಲ್ಲಿ ಇರೋದು ಅಂದರೆ ಡಿಸ್ಕ್ರಿಮಿನೇಟರಿ ಪವರ್, ವಿವೇಕ ಮತ್ತು ವಿವೇಚನೆ. ಬೇರೆ ಯಾವ ಪ್ರಾಣಿಗೂ. ಅದಕ್ಕೆ ಮನುಷ್ಯ ಶ್ರೇಷ್ಠ. ಬಿಕಾಸ್ ದಿಸ್ ಅನಿಮಲ್ ಓನ್ಲಿ ಹ್ಯಾಸ್ ದ ಡಿಸ್ಕ್ರಿಮಿನೇಟರಿ ಪವರ್.
ವಿವೇಕ ವಿವೇಚನೆ ಇರುವುದೇ ಮನುಷ್ಯನಿಗೆ ಮಾತ್ರ. ಯಾರು ವಿವೇಕ ವಿವೇಚನೆಯನ್ನು ಬಳಸಲ್ಲ ಅವರು ಮೃಗ ಅಂತಲೇ ಹೇಳ್ಬೋದು. ನೀನು ಯೋಚನೆ ಮಾಡಬೇಕು, ಹೌದು ಸರಿ, ಆದರೆ ನಾನು ಯಾವುದನ್ನು ಮಾಡಬಹುದು ಯಾವುದನ್ನು ಮಾಡಬಾರ್ದು ಅನ್ನುವ ವಿವೇಕವನ್ನು ಬಳಸಿ ಕರ್ಮವನ್ನು ಮಾಡು. ಇದು ಕರ್ಮಯೋಗ. ಮಾಡೋದೆಲ್ಲ ಮಾಡಿಬಿಟ್ಟು ಏನು ಮಾಡೋದು? ನನ್ನ ಕರ್ಮ ಅನ್ಬೇಡ, ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಮೊದಲು ಬುದ್ಧಿಯನ್ನು ಉಪಯೋಗಿಸು. ನಾನಿದು ಮಾಡಬಹುದಾ, ಇದು ಮಾಡಬಾರ್ದಾ, ಇದು ಮಾಡಿದರೆ ಸರಿಯಾ, ಮಾಡಿದರೆ ತಪ್ಪ, ಇದು ಮಾಡೋದ್ರಿಂದ ಸಮಾಜಕ್ಕೆ ಭಗವಂತನಿಗೆ ಪ್ರೀತಿಯಾಗತ್ತಾ, ಅಥವಾ ನಾನು ಸಮಾಜ ಅಥವಾ ಭಗವಂತನಿಗೆ ವಿರುದ್ಧವಾಗಿ ಹೋಗ್ತೀನ? ಯೋಚನೆ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಅರ್ಜುನ. ಮೊದಲು ಯೋಚನೆಯನ್ನು ಮಾಡು. ಇದು ಕರ್ಮಯೋಗ. ನೀನೇನು ತಿಳ್ಕೊಂಡಿದೀಯಾ? ನಿನ್ನ ಅಣ್ಣ ತಮ್ಮಂದ್ರು, ನಿಮ್ಮ ದೊಡ್ಡಪ್ಪ ಗುರುಗಳೆಲ್ಲ ಸಾಯ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದೆಯಲ್ಲ, ಬರೀ ಅಷ್ಟೇ ಯೋಚನೆ ಯಾಕೆ ಮಾಡ್ತಾ ಇದೆಯಾ? ಅದರಿಂದ ಹೊರಕ್ಕೆ ಬಂದು ಇನ್ನೊಂದು ಹೆಜ್ಜೆಯನ್ನು ಮುಂದಕ್ಕೆ ನೋಡು. ಯಾವ ಸಮಾಜ ಭಗವಂತನ ಕಲ್ಯಾಣಕ್ಕಾಗಿ ನಾನು ಹೊರಟಿದ್ದೀನಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡವಾ ನೀನು? ಹಾಗೆ ನಾವೆಲ್ಲರೂ ಕೂಡ ಮಾಡುವ ಪ್ರತಿ ಕರ್ಮವನ್ನು ವಿವೇಚನೆಗೆ ಒಳಪಡಿಸ್ಬೇಕು. ಇದನ್ನು ಮಾಡಬಹುದಾ, ನಾ ಮಾಡಬಾರ್ದು. ಒಳಗಡೆಯಿಂದ ಬರುತ್ತೆ, ಕರ್ಮಕ್ಕೆ ಅನುಸಾರವಾಗಿ ವಾಸನೆಗೆ ಅನುಸಾರವಾಗಿ ಪ್ರೇರಣೆ ಬರುತ್ತೆ. ಆ ಪ್ರೇರಣೆ ಬಂದ ತಕ್ಷಣ ಮಾಡಿಬಿಟ್ರೆ ಮನುಷ್ಯರಾಗಲ್ಲ, ಅವರು ದೇ ಬಿಕಮ್ ಅನಿಮಲ್ಸ್, ಮೃಗಗಳಾಗ್ಬಿಡ್ತಾರೆ. ಮೃಗಕ್ಕೂ ಮನುಷ್ಯನಿಗೂ ಅಷ್ಟೇ ವ್ಯತ್ಯಾಸ. ಮೃಗಕ್ಕೆ ಪ್ರೇರಣೆ ಆದಾಗ ತಾನು ಮಾಡಿಬಿಡುತ್ತೆ. ಅದಕ್ಕೆ ಯಾಕಂದರೆ ಯೋಚನಾ ಶಕ್ತಿ, ಆಲೋಚನಾ ಶಕ್ತಿ, ಡಿಸ್ಕ್ರಿಮಿನೇಟರಿ ಪವರ್ ಇಲ್ಲ ಅದಕ್ಕೆ, ಅದು ಮಾಡಿಬಿಡತ್ತೆ. ಆದರೆ ನಾವು ಹಾಗೆ ಮಾಡೋಕ್ಕಾಗಲ್ವಲ್ಲ, ಮನುಷ್ಯ ತಾನೇ. ಅದರಿಂದವ ಯೋಚನೆ ಮಾಡಬೇಕು. ನೀನು ಯೋಚನೆ ಮಾಡಿ ಯಾವ ಕರ್ಮವನ್ನು ನಾವು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ ನಿರ್ಧಾರ ಮಾಡು. ಇದೇ ಕರ್ಮಯೋಗ. ಮಾಡು ಕರ್ಮ ಎಲ್ಲ ಕರ್ಮಯೋಗ ಅಲ್ಲ, ನೀ ಮಾಡೋದು ಸರಿಯಾದ್ದನ್ನು ಮಾಡಬೇಕು, ಆಗಲೇ ಅದು ಕರ್ಮಯೋಗ ಆಗತ್ತೆ. ಎರಡನೇದು, ಈ ಕರ್ಮಯೋಗವನ್ನು ಕರ್ಮಯಜ್ಞ ಮಾಡು. ನೀ ಕರ್ಮಯೋಗ ಮಾಡಿದ್ರು ಕೂಡವ ನೀನು ಮಾಡೋ ಅನುಭವ ಮತ್ತೆ ಹೋಗಿ ಚಿತ್ತದಲ್ಲಿ ಸೇರ್ಕೊತ್ತೆ. ಈಗ ಚಿತ್ತದಲ್ಲಿ ಸೇರಿರುವುದನ್ನು ಕಳಿಬೇಕು. ನಮ್ಗೆ ಎರಡು ಕೆಲಸ ಇದೆ. ಈಗಾಗಲೇ ಹಳೆಯ ವಾಸನೆಗಳಿದೆ, ಹಳೆಯದನ್ನ ಕೊಡಬೇಕು, ಹೊಸ್ತು ಸೇರಬಾರ್ದು. ಇವೆರಡೂ ಮಾಡಿದ್ರೆ ತಾನೇ ನಾವು ಪಾರಾಗೋದು. ಬರೀ ಹಳೇದು ಕಳ್ಕೊತಿರ್ತೀವಿ, ಹೊಸ ನೀರು ಬರ್ತಾರತ್ತೆ ಅಂದರೆ ಮತ್ತೆ ತುಂಬಿಕೊಂತು. ಇವೆರಡನ್ನೂ ಸಾಧಿಸಬೇಕು ಮನುಷ್ಯ ಜೀವನದಲ್ಲಿ. ಹಳೇದನ್ನ ಕಳ್ಕೋಬೇಕು, ಹೊಸ್ತು ಬರೆದು ಹಾಗೆ ನೋಡ್ಕೋಬೇಕು. ಹೇಗೆ ಮಾಡಬೇಕು ಅನ್ನೋದೇ ಕರ್ಮಯಜ್ಞದಲ್ಲಿ ಕೃಷ್ಣ ಹೇಳ್ತಕ್ಕಂಥದ್ದು. ಅಂದರೆ ನೀನು ಮಾಡುವ ಎಲ್ಲ ಕರ್ಮವನ್ನು ಭಗವದರ್ಪಣಾವ ಚಿತ್ತದಿಂದ ಮಾಡು. ಈಶ್ವರಾರ್ಪಿತ ಬುದ್ಧಿ, ಈಶ್ವರಾರ್ಪಣ ಬುದ್ಧಿ. ಎಲ್ಲವೂ ಹೇ ಭಗವತಿ, ಇದು ನಿನ್ನ ಕಾರ್ಯ, ನಂದೇನಿಲ್ಲ, ನೀ ಮಾಡಿಸ್ಕೊ, ಇದು ನಿಂದು. ಮಾಡುವಾಗಲೂ, ಮಾಡೋಕ್ಕೆ ಮುಂಚೆಯೂ, ಮಾಡಿದಾದ ಮೇಲೂ ಎಲ್ಲವೂ ನಿಂದೆ. ಬರೀ ಬಾಯಲ್ಲಿ ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧಿಯಸ್ತುಭ್ರ ನೀರು ಬಿಟ್ಬಿಡೋದಲ್ಲ. ಅದು ನೀರು ಬಿಟ್ಟಿದ್ದು ಬರೀ ಮಂತ್ರ ಆಯಿತು. ಜೀವನ ಮಂತ್ರವಾಗಬೇಕು. ನಾ ಮಾಡುವ ಎಲ್ಲ ಕಾರ್ಯಗಳು ಅಮ್ಮ ನಿಂದೇನುವ ಹೃದ್ಗತ ಆಗಿಬಿಡ್ಬೇಕದು. ಆಗ ಏನಾಗತ್ತೆ ಅಂತ ಹೇಳಿದ್ರೆ ನಿನ್ನ ಹೊಸ ಕರ್ಮಗಳು ಸೇರಲ್ಲ. ಯಾವಾಗ ಕರ್ಮಯೋಗ ಯಜ್ಞ ಅಂದರೆ ಏನಿಲ್ಲ, ಭಗವದಾರ್ಪಣ ಬುದ್ಧಿಯಿಂದ ಮಾಡ್ತಕ್ಕಂಥದ್ದು, ಎಲ್ಲ ನಿಂದೆ ಅನ್ನುವ ಭಗವದಾರ್ಪಣ ಬುದ್ಧಿಯಿಂದ ಮಾಡಿದಾಗ ಅದು ನಿನಗೆ ಹೊಸದಾಗಿ ಸೇರ್ಕೊಳ್ಳಲ್ಲ. ಯಾಕೆಂದರೆ ಮಾಡೋನು ನೀನಲ್ಲ. ಯಾವಾಗ ನನ್ನ ವಾಸನೆ ಚಿತ್ತಕ್ಕೆ ಸೇರತ್ತೆ, ಮಾಡುವವನು ನಾನು ಅನ್ನುವ ಭಾವ ನನಗುಳಿದ್ರೆ ಚಿತ್ತಕ್ಕೆ ಹೋಗಿ ಸೇರುತ್ತೆ. ಮಾಡುವವನು ನಾನಲ್ಲ ಅನ್ನುವ ಭಾವಕ್ಕೆ ನೀನೇನಕ್ಕೆ ಶಕ್ತನಾದರೆ ನೀನೇನೇ ಕೆಲಸ ಮಾಡಿದ್ರೂ ಅದು ನಿನ್ನ ಚಿತ್ತಕ್ಕೆ ಹೋಗಲ್ಲ. ಇದು ಮೊದಲನೇದು, ಕರ್ಮಯಜ್ಞವನ್ನು ಮಾಡಬೇಕು. ಹಾಗಾದರೆ ಹಳೆ ಸ್ಟಾಕನ್ನು ಕ್ಲಿಯರ್ ಮಾಡೋದು ಹೇಗೆ? ಹಳೆ ಸ್ಟಾಕನ್ನು ಕ್ಲಿಯರ್ ಮಾಡೋಕ್ಕೆ ನಾಮಸ್ಮರಣೆ ಮಾಡೋದ್ರಿಂದ ಹಳೇದು ಕ್ಲಿಯರ್ ಆಗತ್ತೆ. ಕರ್ಮಯೋಗವನ್ನು ಯಜ್ಞವನ್ನು ಮಾಡೋದ್ರಿಂದ ಸೇರ್ಕೊಳ್ಳಲ್ಲ. ಆಗ ನೀನು ಮುಕ್ತನಾಗಿ ಬರ್ತಾ ಹೋಗ್ತೀಯ. ಇದು ಭಗವದ್ಗೀತೆಯ ಶ್ರೇಷ್ಠವಾದ ಸಾಧನೆ. ಇಡೀ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದೇನ ಗೊತ್ತಿತ್ತಿಲ್ವಾ? ಕೃಷ್ಣ ಏನು ಪರಮಾತ್ಮ ಅಲ್ವಾ? ಅವನು ಅರ್ಜುನನಿಗೆ ಹೇಳಬೇಕಾಗಿತ್ತು ವಾಸ್ತವವಾಗಿ, ಅರ್ಜುನ ವೆರಿ ಗುಡ್ ಬಾಯ್, ಈಗ ನಿಂಗೆ ಪ್ರಪಂಚ ಅರ್ಥ ಆಯ್ತಾ? ಈಗ ನಿನಗೆ ರಿಯಲೈಸೇಷನ್ ಆಯಿತು, ನಿನ್ನ ಬಾಯಿಂದ ಬಂತು ನೋಡು, ಈ ಜಗತ್ತು ನಶ್ವರ ಅಂತ. ವೆರಿ ಗುಡ್, ಈಗ ನಿಂಗೆ ಅರ್ಥ ಆಯಿತು. ನೋಡಿ, ನಿನ್ನನ್ನು ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತೀನಿ, ನಿನಗೆ ತಪಸ್ ಹೇಳ್ಕೊಡ್ತೀನಿ, ಕೈವಲ್ಯ ಪಡೆಯುವಂತೆ ನಡಿ ಅಂತ ಕರ್ಕೊಂಡು ಹೋಗಬೇಕಾಗಿತ್ತು ಕೃಷ್ಣ. ಅದು ಹಾಗೆ ಮಾಡಲೇ ಇಲ್ಲ.
ಕೂರಿಸ್ಕೊಂಡು 700 ಶ್ಲೋಕ ಹೇಳ್ದ. 700 ಶ್ಲೋಕ ಹೇಳಿದ ಜಾತಿಗೆ ಎತ್ಕೋ ಬಿಲ್ಲು ಹೊಡಿ ಬಾಣ ಅನ್ನಕ್ಕೆ 100 ಶ್ಲೋಕ. ಈ 700 ಶ್ಲೋಕವೇ ಹೊರತು ಬಿಸಾಕಕ್ಕಾಗಲ್ಲ. ಅವನಿಗೆ ಬಿಸಾಕಾಗೋಗಿತ್ತು. ಬಿಸಾಕಿದ್ದನ್ನು ಎತ್ಕೋ ಹೊಡಿ ಅನ್ನಕ್ಕೆ. ಅಂದರೆ ನೀನು ನಿನ್ನ ಕರ್ಮವನ್ನು ಮಾಡಲೇಬೇಕು. ನಾನು ಇದರಿಂದ ತಪ್ಪಿಸ್ಕೊಂಡ್ಬಿಡ್ತೀನಿ, ನನಗೆ ಬೇಡ ಅಂತ ಬೇಡ, ಆಗಲ್ಲ, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಡೂ ದಟ್, ಯು ಹ್ಯಾವ್ ಟು ಡೂ ದಟ್ ಆ್ಯಂಡ್ ಇಟ್ ವಿಲ್ ಮೇಕ್ ಯು ಟು ಡೂ ದಟ್. ನಿನ್ನ ಕೈ ಮಾಡಿಸತ್ತದು. ಆದರೆ ಹೇಗೆ ಮಾಡಬೇಕು? ಒಂದೇ ಒಂದು ಪದ, ಇಡೀ ಭಗವದ್ಗೀತೆ ಸಾರ ಒಂದು ಪದದಲ್ಲಿ ಹೇಳ್ದ, ಮಮನುಸ್ಮರ, ನನ್ನ ಸ್ಮರಣೆಯಲ್ಲಿ ಮಾಡು ಅಷ್ಟೆ. ನನ್ನ ಸ್ಮರಣೆಯಲ್ಲಿ ಮಾಡು. ಇಲ್ಲಿಗೆ ನಾನು ಈ ಮಾತನ್ನು ನಿಲ್ಲಿಸ್ತೀನಿ. ಆದರೆ ಇನ್ನೊಂದು ಮಾತನ್ನು ನಾನು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ವೇದವನ್ನು ಕಲಿಯುವಂಥ ಮಕ್ಕಳುಗಳು ಕೂಡ ಇದ್ದಾರೆ. ಅವರಿಗಾಗಿ ನಾನು ಒಂದೆರಡು ಮಾತನ್ನು ಹೇಳಲೇಬೇಕು. ಯಾಕೆಂದರೆ ಇದು ಈ ಕೃಷ್ಣನ ಮಾತುಗಳನ್ನು ಕೇಳ್ತಾ ಇದ್ರೆ ಅದು ಮುಗಿಯದ್ದು. ಆದರೆ ಅನುಸರಣೆ ಮಾಡಬೇಕಷ್ಟೇ. ನಮ್ಮ ಎಲ್ಲ ಕರ್ಮಗಳನ್ನು ಕರ್ಮಯೋಗ ಮಾಡಿ ಕರ್ಮಯಜ್ಞವನ್ನು ಮಾಡ್ತಾ ಭಗವನ್ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ ಗ್ಯಾರಂಟಿ ನಿಮ್ಮ ವಾಸನೆ ಕ್ಲೋಸ್ ಆಗುತ್ತೆ. ಕರ್ಮವನ್ನು ಮಾಡಲೇಬೇಕು. ಗಂಡನ ಜೊತೆ ಇರಬೇಕು, ಮಕ್ಕಳು ಸಾಕಬೇಕು, ಕಟ್ಬಿಟ್ಟಿ ಮಾಡ್ಕೋಬಾರ್ದು, ಮನಸ್ಸಿಗೆ ನೋವು ಮಾಡ್ಕೋಬಾರ್ದು. ನಾನು ಏನು ಹೇಳಿದ್ರು ಕೇಳಿದ್ರು ನಮ್ಮ ಯಜಮಾನ್ರು ಅನ್ಕೋಬೇಡ, ಅದೊಂದು ಪರೀಕ್ಷೆ. ನನ್ನ ಮಗ ನನ್ನ ಮಾತೇ ಕೇಳಲ್ಲ ಅನ್ಕೋಬೇಡ, ಕೇಳಲ್ಲ, ನಿಜ. ಇದೆಲ್ಲ ನಿನ್ನನ್ನು ಕಡಿಯೋಕ್ಕೆ ಬಂದಿರೋದು. ಮನಸ್ಸನ್ನು ಆಗ ಸಮಾಧಾನ ಇಟ್ಕೋಬೇಕು. ನಾನು ಹೇಳಿದ ಹಾಗೆ ಎಲ್ಲ ನಡೆದುಬಿಟ್ರೆ ಎಲ್ರಿಗೂ ಸಮಾಧಾನ ಇರುತ್ತೆ, ಎಲ್ಲ ಜ್ಞಾನಿಗಳೇ ಆಗಿಬಿಡ್ತಾರೆ. ಅಲ್ಲ 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 ಅಲ್ಲ, ಎಲ್ಲವನ್ನು ನಿನ್ನನ್ನು ಕಡಿಯೋಕ್ಕೆ ಕೊಟ್ಟಿರ್ತಾನೆ. ಕಡಿಯುವಾಗ ಭಗವನ್ನಾಮ ಸ್ಮರಣೆಯಲ್ಲಿ ಕಡಿದ್ರೆ ನೀ ಪಾಸು. ನನಗೆ ಹೀಗಾಗಬೇಕಾ ಅಂತ ನೀನು ಅಂದ್ಕೊಂಡ್ರೆ ಮತ್ತೆ ಸೇರ್ತಾನೆ. ಎಲ್ಲ ನಿಂದೆ. ನನ್ನ ಕಣ್ಣೀರು ಕಾಣಬೇಕು ಅಂತಿದೆಯಲ್ಲ ಒಬ್ಬ ಜಗನ್ಮಾತೆ, ಕಾಣಿಸು ಕಾಣಿಸು. ನಾನು ಹತ್ತಿರ ನಿಂಗೆ ಸಂತೋಷ ಅನ್ಸುತ್ತೆ, ಅಡಿಸು. ಯು ಚಾಲೆಂಜರ್, ಯು ಚಾಲೆಂಜರ್. ನೋಡಮ್ಮ, ನೀ ನನ್ನಮ್ಮ. ನನ್ನನ್ನು ಹೊಸಗೆ ಕಾಲಿಂದ ತುಳಿದು ಆಚೆಗೆ ಹಾಕಬೇಕು ಅಂತಿದ್ರೆ ಹಾಕೋ, ನಾನೇನು ಬೇಡ ಅನ್ನಲ್ಲ. ನಿನ್ನ ಮಗುನೇ ಸಫರ್ ಮಾಡೋದು, ನಾನೇನು ಸಫರ್ ಆಗಲ್ಲ. ನನ್ನ ಮಗು ಹೀಗಾಯ್ತಲ್ಲ ಅಂತ ನಿನಗೆ ನೋವಾಗತ್ತೆ ಹೊರತು ನನಗೇನು ಅನ್ನುವ ಧಾಷ್ಟ್ಯತನ ನಮ್ಮಲ್ಲಿ ಬಂದುಬಿಡ್ಬೇಕು. ಮಾಡ್ಕೊ ಹೋಗು ನಿಂದು. ನಾನು ನಿನ್ನ ಕಂದ ತಾನೆ, ನಾನು ಯಾಕೆ ಅದಕ್ಕೆ ನೋವು ಮಾಡ್ಕೊಳ್ಳಿ? ನಾನು ಯಾಕೆ ನೋವು ಮಾಡ್ಕೊಳ್ಳಿ? ಈ ಭಾವಕ್ಕೆ ಮನಸ್ಸನ್ನು ಏರಿಸ್ಕೊಳ್ಳೋದಿದೆಯಲ್ಲ, ಇದು ಆಧ್ಯಾತ್ಮ, ಇದು ರಿಯಲ್ ಸ್ಪಿರಿಚುಯಾಲಿಟಿ. ಇಡೀ ನಮ್ಮ ಮೊನ್ನೆ ಈಗೊಂದು 15-20 ದಿನದಲ್ಲಿ ನಾನೊಂದು ಯೂಟ್ಯೂಬಲ್ಲಿ ಹಾಕಿದ್ದೆ, ಎಲ್ಲೋ ಹೀಗೆ ಮಾತಾಡ್ತಾ ಇರೋದನ್ನು ಲಕ್ಷಾಂತರ ಜನ ಅದನ್ನು ನೋಡಿದ್ದಾರೆ. ಆಧ್ಯಾತ್ಮಿಕತೆ ಮುಖ್ಯ ಕೇಂದ್ರ ಭಗವಂತನಲ್ಲ, ಆಧ್ಯಾತ್ಮಿಕತೆಯ ಮುಖ್ಯ ಕೇಂದ್ರ ನಿನ್ನ ಮನಸ್ಸು, ಭಗವಂತ ಅಲ್ಲ. ನಾವು ತಪ್ಪು ತಿಳ್ಕೊಂಡಿರ್ತೀವಿ. ಆಧ್ಯಾತ್ಮಿಕ ಮುಖ್ಯ ಕೇಂದ್ರ ನಿನ್ನ ಭಗವಂತ ಅಲ್ಲ, ಆಧ್ಯಾತ್ಮಿಕ ಮುಖ್ಯ ಕೇಂದ್ರ ನಿನ್ನ ಮನಸ್ಸು. ನೀನು ಮನಸ್ಸನ್ನು ಸರಿ ಮಾಡಿಕೊಂಡ್ರೆ ಭಗವಂತ ಸಿಗೋದು. ನಿನ್ನ ಮನಸ್ಸು ಸರಿ ಮಾಡಿಕೊಂಡ್ರೆ ಭಗವಂತ ಸಿಗಲ್ಲ. ನಿನ್ನ ಮನಸ್ಸನ್ನು ಸರಿ ಮಾಡಿಕೊಂಡ್ರೆ ನಿನ್ನ ಮನಸ್ಸೇ ಭಗವಂತ ಅಂತ ಕೃಷ್ಣ ಹೇಳ್ತಾನೆ ವಿಭೂತಿ ಯೋಗದಲ್ಲಿ. ಹೊಸದಾಗಿ ಎಲ್ಲೂ ಕಂಡ್ಕೋಬೇಕಾಗಿಲ್ಲ ನೀನು. ಅದರಿಂದ ಇಡೀ ಆಧ್ಯಾತ್ಮಿಕತೆ ಏನು ಅಂದರೆ ನಿನ್ನ ಮನಸ್ಸನ್ನು ಹೇಗೆ ದುಡಿಸ್ಕೋತೀಯಾ, ಹೇಗೆ ಪರಿವರ್ತನೆ ಮಾಡ್ಕೋತೀಯಾ, ಹೇಗೆ ಸಹಿಸ್ಕೋತೀಯಾ, ಹೇಗೆ ಅದನ್ನು ಸ್ಟ್ರೀಮ್ಲೈನ್ ಮಾಡ್ತೀಯಾ, ಹೇಗೆ ತಗೊಂಡು ಹೋಗ್ತೀಯಾ, ಅದರ ಮೂಲಕ ಹೇಗೆ ಜೀವನ ಮಾಡ್ತೀಯಾ ಅನ್ನೋದು ಆಧ್ಯಾತ್ಮಿಕತೆ ಹೊರತು. ಅದಕ್ಕೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಿನಗೆ 330 ಕೋಟಿ ದೇವತೆಗಳ ಅನುಗ್ರಹ ಇರ್ಬೋದು, ಆದರೆ ನಿನ್ನ ಮನಸ್ಸಿನ ಅನುಗ್ರಹ ಇಲ್ಲದ್ರೆ ನೀನೇನೂ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ. ನಿಜವಾದ ಆಧ್ಯಾತ್ಮಿಕತೆ ನನ್ನನ್ನು ನಾನು ತಿದ್ಕೊಳ್ಳೋದು. ಆತ್ಮ ಸಾಕ್ಷಾತ್ಕಾರ ಅದೆಲ್ಲ ದೊಡ್ಡ ದೊಡ್ಡ ಮಾತು, ನನಗೆ ನಿನಗೆ ಅಲ್ಲ. ನಮಗೆ ಆಧ್ಯಾತ್ಮಿಕತೆ ಅಂದರೆ ನನ್ನನ್ನು ನಾನು ತಿದ್ಕೋಬೇಕು, ನನ್ನನ್ನು ನಾನು ಪರಿವರ್ತನೆ ಮಾಡ್ಕೋಬೇಕು. ನಾನೇ ಜ್ಞಾನಿಯಾಗಿ ಕೂತ್ಕೋಬೇಕು ಅಂತ ಅಪೇಕ್ಷೆ ಇಲ್ಲ. ನಾನು ಸಮಾಧಾನವಾಗಿರಬೇಕು, ನಾನು ನೆಮ್ಮದಿಯಾಗಿರಬೇಕು, ನಾನು ಶಾಂತಿಯಾಗಿರಬೇಕು. ನನ್ನ ನೆಮ್ಮದಿ ಎಲ್ಲಿ ಕೆಡ್ತಾ ಇದೆ? ನನ್ನ ನೆಮ್ಮದಿ ಹೊರಗಡೆಯೊಂದರಿಂದ ಕೆಡ್ತಾ ಇಲ್ಲ. ನಾನು ಅಂದ್ಕೊಂಡಿದ್ದು ನನ್ನ ನೆಮ್ಮದಿ ಕೆಡ್ತಿರೋದು ನನ್ನಿಂದ. ನನ್ನನ್ನು ನಾನು ಸರಿ ಮಾಡ್ಕೊಳ್ಳೋದೇ ಆಧ್ಯಾತ್ಮತೆ. ಪ್ರಪಂಚ ಸರಿ ಮಾಡೋದು ಆಧ್ಯಾತ್ಮಿಕತೆ ಅಲ್ಲ. ಪ್ರಪಂಚ ಇದುವರೆಗೆ ಯಾರೂ ಸರಿ ಮಾಡಿಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಮಾಡಿದವರೆಲ್ಲ ಫೇಲ್ಯೂರ್. ಆದರೆ ನನ್ನನ್ನು ನಾನು ದೊಡ್ಡದು ಬೇಡ, ಒಂದು ಸಣ್ಣ ಹೆಜ್ಜೆ, ದಿನಕ್ಕೊಂದು ಸಣ್ಣ ಸಮಾಧಾನ, ದಿನಕ್ಕೊಂಚೂರು ಕೋಪ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡಿದೆ.
ದಿನಕ್ಕೊಂಚೂರು ಆತಂಕ ಮಾಡ್ಕೊಳ್ಳೋದು ಕಡಿಮೆ ಮಾಡಿದೆ. ಮಗ ಶಾಲೆಯಿಂದ ಅರ್ಧ ಗಂಟೆ ಲೇಟಾಗಿ ಬಂದರೆ ಹರ್ತಿದ್ನಲ್ಲ, ಈಗ ಸಮಾಧಾನವಾಗಿದ್ದೀನಿ. ಸಣ್ಣ ಸಣ್ಣ ಹೆಜ್ಜೆ ಇಡಬೇಕು ಆಧ್ಯಾತ್ಮಿಕತೆಯಲ್ಲಿ. ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಡೋಕ್ಕಾಗಲ್ಲ. ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡ್ತಾ 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 ನನ್ನ ಜೀವನದಲ್ಲಿ ಶಾಂತಿಯನ್ನು ಪಡಿತಾ ಹೋಗ್ತೀಯಲ್ಲ, ಅದಕ್ಕೆ ಕೊನೆಯಲ್ಲೆಲ್ಲ ಹೇಳೋದು ಓಂ ಶಾಂತಿ ಶಾಂತಿ ಶಾಂತಿ. ನೀನು ಶಾಂತಿ ಪಡೆದೆ, ಹಿಂದೆನೇ ಆನಂದ ಇದೆ. ಇದು ಒಂದು ಭಾಗ ಆಯಿತು. ಎರಡನೇ ಭಾಗದಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ವೇದಗಳಿಗೆ ಎಷ್ಟು ಪ್ರಾಶಸ್ತ್ಯ ಇದೆ, ಅದನ್ನು ನಾವು ಹೇಗೆ ಬಳಸ್ಕೋತಾ ಇದ್ದೀವ ಅನ್ನುವ ಆಲೋಚನೆಯನ್ನು ಮಾಡಬೇಕು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಇಡೀ ಭಾರತೀಯ ಪರಂಪರೆಯ ಆಧ್ಯಾತ್ಮಿಕರದು ಇಟ್ಸ್ ಎ ಪವರ್. ನೀನು ಎಷ್ಟು 700 ಶ್ಲೋಕ ಓದೋದ್ಯಾ ಭಗವದ್ಗೀತೆ, ನೀನು ಎಷ್ಟು ಉಪನಿಷತ್ ಪಾಠ ಆಯಿತು, ಯಾವ ಶಂಕರ ಭಾಷ್ಯ ಪಾಠ ಆಯಿತು, ಅದೆಲ್ಲ ಮುಖ್ಯ. ಅದು ಬೇಡ ಅಂತಲ್ಲ. ದಟ್ ಈಸ್ ನಾಟ್ ದ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಇಸ್ ದ ಪವರ್. ನಿನ್ನಲ್ಲಿ ಆ ಶಕ್ತಿಯನ್ನು ಪಡ್ಕೋಬೇಕು. ಯಾವ ಶಕ್ತಿ? ಸ್ವಾಮಿ ವಿವೇಕಾನಂದರು ಹೋದರು ಚಿಕಾಗೋಗೆ, ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ದಾರೆ. ಕತೆ ಹೇಳೋಕ್ಕಾಗಲ್ಲ, ಅದು ದೊಡ್ಡ ಕತೆ. ಹಿಂದಿನ ದಿನ ಎಲ್ಲ ಮಲಗಿದ್ರು ಕಲ್ಲು ಬೆಂಚಿನ ಮೇಲೆ ಅಂತ, ಮತ್ತೆ ಹೇಗೆ ಕಷ್ಟಪಟ್ಟು ಎಂಟ್ರಿ ತಗೊಂಡ್ರು ಅಂತ. ಮೊದಲನೆಯ ದಿನದ ಕೊನೆಯ ಭಾಷಣಕಾರರು ಸ್ವಾಮಿ ವಿವೇಕಾನಂದ. ಅನೌನ್ಸ್ ಮಾಡ್ತಾರೆ, ಮೈ ನಾವು ಸ್ವಾಮಿ ವಿವೇಕಾನಂದ ಹಿಂದೂ ಮಾಮ್ ಫ್ರಮ್ ಇಂಡಿಯಾ ಅಂತ ಅನೌನ್ಸ್ ಮಾಡಿ ಹೊರಟೋಗ್ತಾರೆ. ಎದ್ದು ನಿಂತ್ಕೋತಾರೆ ದಿಗ್ಗಜರಾದ ವಿವೇಕಾನಂದರು. 7,500 ಜನ ತುಂಬಿರುವ ಸಭಾಂಗಣ. ನಿನಗೆ ಗೊತ್ತಿರಲಿ ಅವ್ರು ಯಾರೂ ಭಾರತೀಯರಲ್ಲ, ನಿನಗೆ ಗೊತ್ತಿರಲಿ ಅವ್ರು ಯಾರೂ ಹಿಂದೂಗಳೂ ಅಲ್ಲ. ತುಂಬಿದ ಸಭೆ 7,500 ಜನ. ಬೆಳಗ್ಗೆಯಿಂದ ಭಾಷಣ ಕೇಳಿ ಕೇಳಿ ಆಗಲೇ ಸುಸ್ತಾಗಿದ್ದಾರೆ. ಇವರು ಕೊನೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇಡೀ ಸಭಾಂಗಣವನ್ನು ಒಂದು ಸರಿ ನೋಡ್ತಾರೆ, ನೋಡ್ಬಿಟ್ಟು ಹೇಳ್ತಾರೆ, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ. ಇಷ್ಟು ಹೇಳಿದ್ದೇ ತಡ ಕೂತಿದ್ದ 7,500 ಜನ ಒಟ್ಟಿಗೆ ಎದ್ದು ನಿಂತು 2 ನಿಮಿಷಗಳ ಕಾಲ ಚಪ್ಪಾಳೆ ತಟ್ತಾರೆ. ಕೆಲವರ ಅನಾಲಿಸಿಸ್ ಏನಪ್ಪ ಅಂದರೆ, ಮುಂಚೆ ಮಾತಾಡಿದವರೆಲ್ಲವ ಮೈ ಡಿಯರ್ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಆಫ್ ಅಮೇರಿಕಾ ಅಂತಿದ್ರು, ಇವರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಅಂತಂದ್ರು, ಅದಕ್ಕೆ ಚಪ್ಪಾಳೆ ಹೊಡೆದ್ರು ಅಂತ. ನೋ, ಇಟ್ ಈಸ್ ರಾಂಗ್. ನಿನಗೆ ಜೀವನದಲ್ಲಿ ನಿನ್ನ ತಾಕತ್ತಿದ್ರೆ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತಿದೆ, ಓದು. ಕನ್ನಡದಲ್ಲೂ ಇದೆ, ವಿವೇಕಾನಂದರ ಸಮಗ್ರ ಕೃತಿ ಅಂತ. ಒಂದೊಂದು ಇಂಚು ನೋಡ್ಬೇಕು ಅದನ್ನು. ನಿನ್ನ ಜೀವನ ಪರಿವರ್ತನೆ ಆಗಬೇಕು, ಅವರು ಅದನ್ನು ಓದಬೇಕು. ನೀನು ಉಪನಿಷತ್ತು ಓದ್ದೇ ಇದ್ರೂ ಪರವಾಗಿಲ್ಲ. ನಿಜವಾದ ಮಹಾಪುರುಷರ ಜೀವನ ಚರಿತ್ರೆಗಳನ್ನು ಓದಬೇಕು. ಅದು ನಮಗೆ ಪ್ರಾಕ್ಟಿಕಲ್ ಆಗಿ ಸಿಗೋದು. ಇದು ಸಿದ್ಧಾಂತಗಳು ಸಿಗತ್ತೆ. ಆ ಸಿದ್ಧಾಂತ ಇವರ ಜೀವನದಲ್ಲಿ ಹೇಗೆ ಪರಿವರ್ತನೆ ಆಯಿತು, ಅವರು ಹೇಗೆ ಪ್ರಾಕ್ಟಿಕಲ್ ಆಗಿ ತಗೊಂಡು ಹೋದ್ರು ಅದನ್ನ ಅಂತ ನೋಡ್ಬೇಕಾದ್ರೆ ಮಹಾಪುರುಷರ ಜೀವನ ಚರಿತ್ರೆ ಓದಬೇಕು. ನಮ್ಮ ಗುರುಗಳಿಗೆ ನನ್ನ ಕೈಯಲ್ಲಿ ಮಾಡಿಸಿದ್ದೆ ಅದನ್ನು. ಎಲ್ಲ ಮಹಾಪುರುಷರ ಜೀವನ ಚರಿತ್ರೆ ಓದಿಸೋದು. ಸಂತ ತುಕಾರಾಮನಿಂದ ಹಿಡಿದು ಎಲ್ಲರದ್ದು ಓದು. ಆಮೇಲೆ ವೇದದ ಪಾಠಕ್ಕೆ ಬಾ. ಫಸ್ಟ್ ಓದು, ಜೀವನ ಚರಿತ್ರೆ ಓದು ಫಸ್ಟ್. ಆಮೇಲೆ ಭಗವದ್ಗೀತೆ. ಫಸ್ಟ್ ಜೀವನ ಚರಿತ್ರೆ ಓದು. ರಾಮಕೃಷ್ಣರ ಜೀವನ ಚರಿತ್ರೆ, ರಮಣ ಮಹರ್ಷಿಗಳ ಜೀವನ ಚರಿತ್ರೆ ಓದು, ಶಂಕರಾಚಾರ್ಯರ ಜೀವನ ಚರಿತ್ರೆ ಓದು, ಶಂಕರ ವಿಜಯ ಓದು. ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಇದೆ, ಓದು. ಅವಾಗ ಗೊತ್ತಾಗತ್ತೆ. ಅವತ್ತು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದವರು ಇವರು ಮೊದಲಿಗರಲ್ಲ. ಅವತ್ತಿನ ದಿನ ಹೇಳಿದವರು ಇವರು 3ನೇಯವರು. ಇವರಿಗೆ ಮುಂಚೆ ಇಬ್ಬರು ಅದೇ ಮಾತನ್ನು ಹೇಳೋಗಿದ್ರು. ಅವ್ರು ಯಾರಿಗೂ ಚಪ್ಪಾಳೆ ತಟ್ಟಿದ್ದಲ್ಲ. ಇವ್ರಿಗೆ ಯಾಕೆ ಹಾಗಾಯಿತು? ಯಾವಾಗ ಸ್ವಾಮಿ ವಿವೇಕಾನಂದರ ವಾಣಿಯಿಂದ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಬಂತು, ಆ ಶಬ್ದ ತರಂಗಗಳ ಜೊತೆ ಹೊರಟಂತಹ ಆ ಆಧ್ಯಾತ್ಮಿಕ ಶಕ್ತಿ 7,500 ಜನರನ್ನು ಎಬ್ಬಿಸಿ ಚಪ್ಪಾಳೆ ಹೊಡೆಸ್ತಲ್ಲ, ಅದು ಆಧ್ಯಾತ್ಮಿಕ ಶಕ್ತಿ. ಶಬ್ದ ಅಲ್ಲ, ಅದು ಶಬ್ದದ ತರಂಗಗಳ ಹೊರಟಂತಹ ಆಧ್ಯಾತ್ಮಿಕ ಶಕ್ತಿ. ವಿ ಹ್ಯಾವ್ ಟು ಗೆಟ್ ದಟ್. ಅದು ನಿಜವಾದಂಥ ವೇದ ಪಾಠ. ಯು ಹ್ಯಾವ್ ಟು ಡೆವಲಪ್. You should able to capture that power that is there within you. ಹೊರಗಡೆ ಇಲ್ಲೆಲ್ಲೂ ತಗೊಳಕ್ಕಾಗಲ್ಲ. that is there within you. ವಾಟ್ ಸ್ವಾಮಿ ವಿವೇಕಾನಂದ ಅದನ್ನು ಬೆಳಗಿಸ್ಬೇಕು, ಅದನ್ನು ಪಡ್ಕೋಬೇಕು. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಸ್ಪಿರಿಚುಯಾಲಿಟಿ ಅಂದರೆ ಇದನ್ನೇ ಅವರು ಹೇಳೋದು. ರಾಮಕೃಷ್ಣ ಪರಮಹಂಸರಿಗೆ ರಾಮಕೃಷ್ಣ ಅಂತ ಪೂರ್ತಿ ಬರೆಯಕ್ಕೆ ಬರ್ತಿರ್ಲಿಲ್ಲ. ರಮಣ ಮಹರ್ಷಿಗಳು ಓದಿದ್ದು 3ನೇ ಕ್ಲಾಸು. ಶಿರಡಿ ಸಾಯಿಬಾಬಾ ಸ್ಕೂಲ್ಗೆ ಹೋಗಲಿಲ್ಲ. ಆದರೆ ನೀನು ಮಾಡಬೇಡ ಅಂತಲ್ಲ, ಮಾಡುವ ಗುರಿ ಏನಾಗಿರಬೇಕು ನನಗೆ? ವೇದ ಪಾಠದ ಗುರಿ ಏನಾಗಬೇಕು ನನಗೆ?
ಅನಾದಿ ಕಾಲದಲ್ಲಿ ನಮ್ಮ ಋಷಿಮುನಿಗಳು ತಪಸ್ಸನ್ನು ಮಾಡುವುದು. ತಪಸ್ಸು ಮಾಡಿದಾಗ ಬ್ರಹ್ಮಾಂಡದಲ್ಲಿ ಅನಂತವಾದ ದೈವಿಕ ಶಕ್ತಿಯನ್ನು ಕಂಡರು. ನಮ್ಮ ಋಷಿಮುನಿಗಳು ಯಾರೂ ಕೂಡ ಕೇವಲ ತಮ್ಮ ಮೋಕ್ಷಕ್ಕಾಗಿ ಕೈವಲ್ಯಕ್ಕಾಗಿ ಪ್ರಯತ್ನ ಪಟ್ಟವರಲ್ಲ. ಅವರು ಈ ಮಾನವನ ಕಲ್ಯಾಣವನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡ್ತಿದ್ರು. ನೋಡು ನಮ್ಮ ಪರಂಪರೆಯನ್ನು, ಹೇಗೆ ಮಾನವನ ಕಲ್ಯಾಣ. ಯಾಕೆಂದರೆ ಅವರು ನರನಲ್ಲಿ ನಾರಾಯಣನ ಕಾಣ್ತಾ ನರನಾರಾಯಣನ ಸೇವೆ ಮಾಡೋಕ್ಕೆ ಇಷ್ಟಪಡ್ತಿದ್ರು. ಹಾಗಾಗಿ ಈ ಅಪಾರವಾದ ದೈವಿಕ ಶಕ್ತಿ ಬ್ರಹ್ಮಾಂಡದಲ್ಲಿ ತುಂಬಿದೆಯಲ್ಲ, ಇದನ್ನು ಮಾನವನ ಕಲ್ಯಾಣಕ್ಕೆ ಹೇಗೆ ಬಳಸ್ಬೋದು ಅನ್ನೋ ಯೋಚನೆಯನ್ನು ಮಾಡ್ತಾ ಇದ್ರು ಅವರು. ಆದರೆ ಒಂದು ಸತ್ಯ ಏನಪ್ಪ ಅಂದರೆ, ಯಾವುದೇ ಶಕ್ತಿಯನ್ನು ಸ್ಟೋರ್ ಮಾಡದೆ ನೀನು ಬಳಸೋಕ್ಕಾಗಲ್ಲ. ಯು ಹ್ಯಾವ್ ಟು ಸ್ಟೋರ್ ಇಟ್ ಫಸ್ಟ್. ಜೋಗ್ ಫಾಲ್ಸಲ್ಲಿ ಕರೆಂಟ್ ಉತ್ಪತ್ತಿ ಆಗುತ್ತೆ ಅಂತ ನೀನು ಮನೆಗೆ ಎಳ್ಕೊಳ್ಳೋಕ್ಕಾಗಲ್ಲ. ಟ್ರಾನ್ಸ್ಫಾರ್ಮರಲ್ಲಿ ಸ್ಟೋರ್ ಮಾಡಿ ಆಮೇಲೆ ನಿನ್ನ ಮನೆಗೆ. ನೀನು ಮೊಬೈಲ್ ತಂದುಬಿಟ್ಟಿದ್ದೀನಿ, 1.25 ಕೋಟಿ ಕೊಟ್ಟು ಒಂದು ಮೊಬೈಲ್ ತಂದುಬಿಟ್ಟೆ ಅಪ್ಪಾಜಿ, ಥ್ಯಾಂಕ್ ಯು, ವೆರಿ ನೈಸ್. ನೀ ಚಾರ್ಜ್ ಹಾಕ್ತಾ ಇದ್ದರೆ ಡೆಡ್ ಆಗುತ್ತೆ. ಚಾರ್ಜ್ ಹಾಕಿದ್ರೆ ಏನಾಗುತ್ತೆ, ಒಂದು ಸಣ್ಣ ಸೆಲ್ ಇರುತ್ತೆ, ಅಲ್ಲಿ ಸ್ಟೋರ್ ಆಗುತ್ತೆ. ಯಾವುದೇ ಒಂದು ಶಕ್ತಿಯನ್ನು ನೀನು ಉಪಯೋಗಿಸಬೇಕಾದ್ರೆ ಮೊದಲು ಅದನ್ನು ಸಂಗ್ರಹ ಮಾಡಬೇಕು. ಯು ಹ್ಯಾವ್ ಟು ಸ್ಟೋರ್ ಇಟ್, ದೆನ್ ಓನ್ಲಿ ಯು ಕ್ಯಾನ್ ಯೂಸ್ ಇಟ್. ವಿತೌಟ್ ಸ್ಟೋರಿಂಗ್ ಯು ಕೆನಾಟ್. ಇದು ನಮ್ಮ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳಿಗೆ ಗೊತ್ತಿತ್ತು. ಇವತ್ತು ಹೊಸ ಸೈನ್ಸ್ ಹೇಳ್ಕೊಡ್ಬೇಕಾಗಿಲ್ಲ ನಮ್ಗೆ. ಅದನ್ನ ಸೈನ್ಸ್ ಹೇಳುತ್ತೆ, ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಒನ್ ಫಾರ್ಮ್ ಆಫ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅನದರ್ ಫಾರ್ಮ್. ದಿಸ್ ಇಸ್ ಕಾಲ್ಡ್ ಎಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಇವತ್ತು ಹೇಳ್ತಿಲ್ಲ, ಅದನ್ನು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಕಂಡುಕೊಂಡಿದ್ರು. ಶಕ್ತಿಯನ್ನು ಸಂಗ್ರಹ ಮಾಡೋದು ಹೇಗೆ ಎನ್ನುವ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನದಲ್ಲಿ ಅವರು ಮಾಡಿದ ಮೊದಲನೆಯ ಪ್ರಯತ್ನ, ಅವರು ಅಕ್ಷರಗಳಲ್ಲಿ ಆ ದೈವಿಕ ಶಕ್ತಿಯನ್ನು ತುಂಬಿಟ್ರು. ಸಣ್ಣ ಸಣ್ಣ ಅಕ್ಷರಗಳಲ್ಲಿ ದೈವಿಕ ಶಕ್ತಿಯನ್ನು ತುಂಬಿಟ್ರು. ಅದನ್ನೇ ಬೀಜಾಕ್ಷರಗಳು ಅಂತ ಕರೆಯೋದು. ಬೀಜಾಕ್ಷರಗಳು ಎಂದರೇನು? ನಾನು ಇನ್ನೊಂದು ಸರಿ ಇಲ್ಲಿ ಬಂದಾಗ ನೀವೆಲ್ಲ ನನಗೆ ಉತ್ತರ ಹೇಳಬೇಕು ಸರಿಯಾಗಿ. ನಮ್ಮ ಋಷಿಮುನಿಗಳು ದೈವಿಕ ಶಕ್ತಿಯನ್ನು ಸಣ್ಣ ಸಣ್ಣ ಅಕ್ಷರದಲ್ಲಿ ತುಂಬಿಟ್ಟರು. ಇದನ್ನು ನಾವು ಬೀಜಾಕ್ಷರ ಅಂತ ಕರಿತೀವಿ. ದೇ ಆರ್ ದ ಪವರ್ ಪ್ಯಾಕೆಟ್ಸ್. ಓಂ, ಐಂ, ಹ್ರೀಂ, ಕ್ಲೀಂ, ಶ್ರೀಂ, ಸೌಹು, ಬೇಕಾದಷ್ಟಿದೆ. ದೀಸ್ ಆರ್ ದ ಪವರ್ ಪ್ಯಾಕೆಟ್ಸ್. ಅದನ್ನು ನಾವು ಯೂಸ್ ಮಾಡೋಕ್ಕೆ ಕಲಿಬೇಕು. ಆ ಹ್ರೀಂ, ಓಂ ಹ್ರೀಂ ಪರಾಶಕ್ತಿ ನಮ, ಆ ಹ್ರೀಂನ ನೀನು ಉಪಯೋಗಿಸೋದು ಕಲಿಬೇಕು. ಕಲ್ಯಾಣ ವೃಷ್ಟಿಸ್ತವ ಅಂತ ಮೊನ್ನೆ ಬೆಂಗಳೂರಲ್ಲಿ ಕೂಡ ಆರ್ಗನೈಸ್ ಮಾಡಿದರು ಶಂಕರ ಭಾರತಿ ಮಹಾಸ್ವಾಮಿಗಳು ಮತ್ತು ನಮ್ಮ ಶೃಂಗೇರಿ ಮಹಾಸನ್ನಿಧಾನದವರು. ಅದರೊಳಗಡೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಇವತ್ತೆಲ್ಲ ನಾನು ಇಲ್ಲೇ ಇರಬೇಕಾಗತ್ತೆ. 15 ಪಂಚದಶಿ ಮಂತ್ರಗಳ ಪ್ರತಿಯೊಂದು ಅಕ್ಷರದಿಂದ ಪ್ರಾರಂಭ ಮಾಡಿ ಹೇಗೆ ಅಂತ ಮಾಡ್ತಾರೆ. ಅದರೊಳಗೆ ಬಹುಮುಖ್ಯವಾದದ್ದು ಹ್ರೀಂ. ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾರೆ. ತಾಯಿ, ಜಗನ್ಮಾತೆ, ತ್ರಿಪುರ ಸುಂದರಿ, ಶ್ರೀಚಕ್ರವಾಸಿನಿ ಅಂತ ಯಾರನ್ನ ಕರೀತಾರೋ ಅಮ್ಮ, ವೇದಗಳು ನಿನ್ನನ್ನು ಹ್ರೀಂಕಾರದಿಂದ ಉಚ್ಚಾರಣೆ ಮಾಡುತ್ತವೆ. ಹ್ರೀಂಕಾರದ ಮಹತ್ವ ಅಷ್ಟೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಹ್ರೀಂ 3 ಕಡೆಯೂ ಬರುತ್ತೆ. ಮಧ್ಯಮ ವಾಗ್ಭವಕೂಟ, ಮಧ್ಯಮಕೂಟ ಮತ್ತು ಶಕ್ತಿಕೂಟದ 3 ಭಾಗದಲ್ಲೂ. ಕೊನೆಗೊಂದು ಮಾತು ಹೇಳ್ತಾರೆ. ಅದನ್ನು ಓದಿದಾಗ ಮಾತ್ರ ನಾನು ಗಳಗಳಗಳ ಒಂದು ಅರ್ಧ ಗಂಟೆ ಹತ್ತುಬಿಟ್ಟೆ. ಅದರಲ್ಲಿ ಅಮ್ಮ, ಯಾರು ತ್ರಿಕಾಲ ಹ್ರೀಂಕಾರವನ್ನು ಉಚ್ಚಾರಣೆ ಮಾಡ್ತಾರೆ ಅವರಿಗೆ ದುರ್ಲಭವಾದದ್ದು ಯಾವುದೂ ಇಲ್ಲ, ಅಂದರೆ ಎಲ್ಲವೂ ಸಿಗುತ್ತೆ ಅಂತ. ಬಟ್ ಅಷ್ಟೇ ಅಲ್ಲ, ಕೊನೆಗೆ ಅದರ ಮುಂದುವರಿಸಿ ಹೇಳ್ತಾರೆ. ಅದೇ ಇದರಲ್ಲಿ 11ನೇ ಶ್ಲೋಕ ಇರಬಹುದೇನೋ, ಪ್ರಾಬಬ್ಲಿ, ಇಫ್ ಮೈ ಮೆಮರಿ ಇಸ್ ಕರೆಕ್ಟ್. ಅದರಲ್ಲಿ ಹೇಳ್ತಾರೆ, ಯಾವ ಲಕ್ಷ್ಮಿ ಕಳಶಗಳನ್ನಿಟ್ಟುಕೊಂಡು ಮದ್ದಾನೆಯ ಮೇಲೆ ಕೂತ್ಕೊಂಡು ಬರ್ತಾಳೋ ಅಂತಹ ಲಕ್ಷ್ಮಿ ನಿನ್ನ ಮನೆಗೆ ಬಂದು ನಿನ್ನ ಸೇವೆಯನ್ನು ಮಾಡ್ತಾಳೆ ಅಂದ್ಬಿಟ್ರು ಶಂಕರರು. ನೀನು ಹೀಂಕಾರ ಉಚ್ಚಾರಣೆ ಮಾಡಿದ್ರೆ ನಾವು ಅದೊಂದು ನನಗೆ, ಯಾಕೆಂದರೆ ಹ್ರೀಂ ಬಗ್ಗೆ ನಾವೆಲ್ಲ ಹೇಳ್ತಾ ಇದ್ವಿ. ಆದರೆ ಈ ಮಟ್ಟದ ಎಕ್ಸ್ಪ್ಲನೇಷನ್, ನೀ ಲಕ್ಷ್ಮಿ ಸೇವೆ ಮಾಡೋದಲ್ಲ, ಹ್ರೀಂಕಾರವನ್ನು ನೀನು ಹೇಳ್ತೀರಿ, ಲಕ್ಷ್ಮಿ ಬಂದು ನಿನ್ನ ಸೇವೆ ಮಾಡ್ತಾಳೆ. ಯಾರು ಹೇಳಿದ್ದು? ಅದ್ವೈತದ ತುತ್ತ ತುದಿಯ ಶಿಖರವನ್ನು ಮುಟ್ಟಿದ ಶಂಕರ ಭಗವತ್ಪಾದರ ಬಾಯಿಂದ ಬಂದಂಥ ಮಾತು. ಹಾಗಾಗಿ ಅದು ಬೀಜಾಕ್ಷರಗಳು. ನಮ್ಮ ಋಷಿಮುನಿಗಳು ನೋಡಿದ್ರು, ಸ್ಟೋರೇಜ್ ಸಾಲದು, ಇನ್ನೆಲ್ಲಿ ಸ್ಟೋರ್ ಮಾಡಬಹುದು. ಅಕ್ಷರಗಳಿಂದ ಬಿಟ್ಟು ಪದಗಳಲ್ಲಿ ಸ್ಟೋರ್ ಮಾಡಿದ್ರು ಶಕ್ತಿಯನ್ನು. ಆ ಪದಗಳಲ್ಲಿ ಸ್ಟೋರ್ ಮಾಡಿದ್ದೆಯ ವೇದ ಮಂತ್ರಗಳು. ವೇದ ಮಂತ್ರಗಳು ಬೇರೆ ಯಾವುದೂ ಅಲ್ಲ.
ಆ ದಿವ್ಯ ದೈವಿಕ ಶಕ್ತಿಯನ್ನು ಋಷಿಮುನಿಗಳು ಪದಗಳಲ್ಲಿ ತುಂಬಿಟ್ರು. ಅವೇ ವೇದ ಮಂತ್ರಗಳು. ಅವು ಸ್ವಸ್ವರ ವೇದ ಮಂತ್ರಗಳು, ಸ್ವರಬದ್ಧವಾಗಿರಬೇಕು. ಈ ಸ್ವರಕ್ಕೆ ಸ್ವರ ಕಂಡಿಡಿದವರು ಯಾರು? ರಾಷ್ಟ್ರಾರರು, ಸತ್ಯವನ್ನು ಕಂಡ ಋಷಿಗಳು. ಹೇಗೆ ಸ್ವರವನ್ನು ಸೇರಿಸಿದ್ರು? ಇವತ್ತು ನಾವು ಸ್ವರಬದ್ಧವಾಗಿ ಹೇಳ್ತೀವಲ್ಲ, ಈ ಸ್ವರವನ್ನು ಸೇರಿಸಿದ ಯಾವ ಪ್ರಯತ್ನದಿಂದ ಹೇಗೆ ಮಾಡಿ ಸೇರಿಸಿದ್ರು ಅಂತಂದರೆ, ಅವರು ಭಾವಕ್ಕೇರಿದಾಗ ಬಂದಂಥದೇ ಸ್ವರ. ಕೂತ್ಕೊಂಡು ಗ್ರಾಫಿಕ್ಸ್ ಮಾಡಿದ್ದಲ್ಲ ಅದು ಸ್ವರ. ಅವರು ಆ ಉನ್ನತವಾದ ಭಾವಕ್ಕೇರಿದಾಗ ಅವರಿಂದ ಬಾಯಿಂದ ಬರಟಂತಹ ಆ ಮಂತ್ರಗಳು ಸ್ವರ, ಅದು ತಾನಾಗಿ ಒಂದು ಸ್ವರದಲ್ಲಿ ಬಂತು. ಅದೇ ಸ್ವಸ್ವರ ವೇದ ಮಂತ್ರ. ಅವರು ಕೂತು ಸ್ವರ ಬರೆಸಿದ್ದಲ್ಲ, ಅದು ಅವರ ಭಾವಕ್ಕೇರಿದಾಗ ಬಂದದ್ದು. ಹಾಗೆ ಪದಗಳನ್ನು ಮಾಡಿದ್ದೇ ವೇದ ಮಂತ್ರಗಳು. ತಪ್ಪು ತಿಳಿಬೇಡ, ವೇದ ಮಂತ್ರಗಳಿರುವುದು ಪೂಜೆಗೂ ಅಲ್ಲ, ಅಭಿಷೇಕಕ್ಕೂ ಅಲ್ಲ, ಮಂಗಳಾರತಿಗೂ ಅಲ್ಲ. ನೀ ಮಾಡು, ಬೇಡ ಅನ್ನಲ್ಲ, ಬಟ್ ದಟ್ ಈಸ್ ನಾಟ್ ದ ಪರ್ಪಸ್. ಯಾಕೆ ಅಂದರೆ ಆ ವೇದ ಮಂತ್ರಗಳ ಕಾಲದಲ್ಲಿ ವಿಗ್ರಹ ಪೂಜೆನೇ ಇರಲಿಲ್ಲ. ಆ ವೇದ ಮಂತ್ರಗಳು ಬಂದ ಸಮಯದಲ್ಲಿ ಈ ರೀತಿಯ ಆರಾಧನೆ ಇರಲೇ ಇರಲಿಲ್ಲ. ಮತ್ತು ಯಾಕೆ ಬಂತು? ಆ ವೇದ ಮಂತ್ರಗಳ ಅನುಷ್ಠಾನ ಮಾಡಿ ನೀನು ಅದರ ಶಕ್ತಿಯನ್ನು ಪಡ್ಕೊಂಡು ಹೇಳಬೇಕು. ಬರೀ ಗಂಟೆ ಹೊಡಿಬೇಕು, ಮಾಡು, ಗಂಟೆ ಹೊಡಿಯೋಕೆ ಉಪಯೋಗಿಸ್ಕೋ, ತಪ್ಪಲ್ಲ. ಬಟ್ ದಟ್ ಈಸ್ ನಾಟ್ ದ ಫೈನಲ್ ಪರ್ಪಸ್ ಆಫ್ ಮಂತ್ರ. ಮಂತ್ರ ಇಟ್ಸ್ ಎ ಪವರ್ ಪ್ಯಾಕೆಟ್, ಶಕ್ತಿ ತುಂಬಿರುವ ಪ್ಯಾಕೆಟ್. ಅದು ಮರೆತು ಬಿಟ್ಟು ನೀನು ಶಕ್ತಿಹೀನನಾಗಬೇಡ. ಇಟ್ಸ್ ಎ ಪವರ್ ಪ್ಯಾಕೆಟ್. ನೀನು ಅನುಷ್ಠಾನ ಮಾಡು. ಏಕವಾರ ರುದ್ರ ಮಾಡಿಬಿಟ್ಟು ನೀನು ಅಭಿಷೇಕ ಮಾಡೋದಲ್ಲ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 1 ಮನಸ್ಸು, 11 ಕೂರಿಸಿ ನೀನು ರುದ್ರವನ್ನು ಮಾಡಿ ಎದ್ರೆ ನೀನೊಬ್ಬ ರುದ್ರನಾಗಿ ಹೇಳಬೇಕು. ಅದು ನಮ್ಮ ಇಡೀ ಭಾರತೀಯ ಪರಂಪರೆಯಲ್ಲಿ ವೇದದ ತಾಕತ್ತು. ಅದು ಬರೀ ಮಂತ್ರೋಚ್ಚಾರಣೆ ಅಲ್ಲ, ಅದು ಇಟ್ಸ್ ಎ ಪವರ್ ಪ್ಯಾಕೆಟ್ ವಿತ್ ಇನ್ ಯು. ಅದನ್ನು ಹಾಗೆ ಅನುಷ್ಠಾನ ಮಾಡುವ ಪ್ರಯತ್ನ ಮಾಡಬೇಕು ನಾವು. ಹಾಗೆ ಅನುಷ್ಠಾನ ಮಾಡ್ತಾ ನೀನು ದೇವ್ರ ಪೂಜೆಗೆ ಉಪಯೋಗಿಸಬೇಡ. ಆದರೆ ಬರೀ ದೇವ್ರ ಪೂಜೆಗೆ ಉಪಯೋಗಿಸೋದಾದರೆ ನಾವು ಅದನ್ನು ಎಷ್ಟು ಕಳಮೆಟ್ಟಕ್ಕೆ ತಂದುಬಿಟ್ವಿ ಅಲ್ವಾ? ನಿನ್ನೊಳಗಿದೆ ಆ ಶಕ್ತಿ, ನಿನ್ನೊಳಗಿದೆ ಆ ಶಕ್ತಿ. ನೀ ನಿಜವಾಗಿ ಅನುಷ್ಠಾನ ಮಾಡು. ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನ ನನಗಾಗ್ತಕ್ಕಂಥದ್ದು ನಿನಗ್ಯಾಕಾಗಲ್ಲ? ನೀನು ಇದೇ ಕೆಲಸದಲ್ಲಿದೆಯಾ? ನಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀನಿ, ಇದಕ್ಕೆ ಸಂಬಂಧಪಡದೇ ಇರೋ ನಾನು ಒಬ್ಬ ಸಾಮಾನ್ಯ ಮನುಷ್ಯರು ಕೂಡ ಮನಸ್ಸಿಟ್ಟು ನಾ ಮಾಡ್ತೀನಿ ಇದ್ರೆ ಆಗೋಗ್ಬಿಡುತ್ತೆ. ಯು ಹ್ಯಾವ್ ಟು ಡಿರೈವ್ ದ ಪವರ್ ಫ್ರಮ್ ಯುವರ್ ಮಂತ್ರಾಸ್ ಆ್ಯಂಡ್ ಯು ಹ್ಯಾವ್ ಟು ಬಿಕಮ್ ಸೋ ಪವರ್ಫುಲ್ ಆ್ಯಂಡ್ ಸ್ಪಿರಿಚುವಲ್. ವಿವೇಕಾನಂದ ಹೇಳ್ತಾರೆ, ಎದ್ದೇಳು, ನಿನ್ನ ಆ ಶಕ್ತಿಯ ಮೂಲಕ ಜಗತ್ತಿನ ಆಧ್ಯಾತ್ಮಿಕತೆಯನ್ನು ಗೆಲ್ಲು. ಯಾವ ಶಕ್ತಿ? ಕತ್ತಿ ಹಿಡ್ಕೊಳ್ಳೋ ಶಕ್ತಿ ಅಲ್ಲ, ಬರವಣಿಗೆಯ ಶಕ್ತಿ ಅಲ್ಲ, ನಿನ್ನ ಆಧ್ಯಾತ್ಮಿಕ ಶಕ್ತಿ ಇಡೀ ಪ್ರಪಂಚವನ್ನೇ ಗೆಲ್ಲಿಸ್ಬೋದು. ಮಂತ್ರಗಳು ಅಕ್ಷರಗಳಲ್ಲಿ ತುಂಬಿಟ್ರೆ ಬೀಜಾಕ್ಷರ, ಪದಗಳಲ್ಲಿ ತುಂಬಿಟ್ರೆ ವೇದ ಮಂತ್ರಗಳಾಯಿತು. ಹಾಗೆಯ ಕೆಲವು ವಾಕ್ಯಗಳಲ್ಲಿ ತುಂಬಿಟ್ರು. ಅದನ್ನೇ ನಾವು ಸ್ತೋತ್ರಗಳು ಅಂತ ಕರಿತೀವಿ. ಎಲ್ಲ ಸ್ತೋತ್ರದಲ್ಲೂ ತುಂಬಿಡಲಿಲ್ಲ, ಕೆಲವು ಆಯ್ದ ಸ್ತೋತ್ರಗಳಲ್ಲಿ ತುಂಬಿಟ್ಬಿಟ್ರು. ಅದನ್ನು ನಾವು, ನಿಮಗೆ ಗೊತ್ತಿದೆ, ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತಿ, ದುರ್ಗಾ ಸಪ್ತಶತಿ, ಈ ಕೆಲವು ಸ್ತೋತ್ರಗಳಲ್ಲಿ ಮಾತ್ರ ತುಂಬಿಟ್ರು. ಇವೆಲ್ಲ ಬರೀ ದುರ್ಗಾ ಸಪ್ತಶತಿ ನೀವು ಹೇಳಕ್ಕಲ್ಲ. ಯು ಹ್ಯಾವ್ ಟು ಗೆಟ್ ಪವರ್ ಔಟ್ ಆಫ್ ಇಟ್. ಯು ಹ್ಯಾವ್ ಟು ಗೆಟ್ ಪವರ್ ಔಟ್ ಆಫ್ ಇಟ್. ಆಗಲೇ ನಿಜವಾದ ನಮ್ಮ ಆ ಪರಾಕ್ರಮ ನಮ್ಮಲ್ಲಿ ಇರೋದು ತೋರಿಸ್ಬೇಕಾದ್ರೆ. ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ಇಟ್. ನಾನು ದುರ್ಗಾ ಸಪ್ತಶತಿ 7 ಶ್ಲೋಕ ಬಾಯಿ ಬರುತ್ತೆ, ಸಂತೋಷ, ಆದರೆ ಶಕ್ತಿ ಬಂತ? ನಮ್ಮ ಭಾರತೀಯ ಪರಂಪರೆ ನೀನು ಅಂದ್ಕೊಂಡಷ್ಟು ಸುಲಭದ್ದಲ್ಲ. ಅದು ನಮ್ಮ ಭಾರತೀಯ ಆಧ್ಯಾತ್ಮಿಕತೆ ಬರೀ ಜ್ಞಾನ ಅಂದ್ರೇನು? ಜ್ಞಾನ ಅಂದರೆ ಜ್ಞಾನೇಶ್ವರಿಯ ಜ್ಞಾನ ಅಂದರೆ ಅವಳ ಶಕ್ತಿಯೇ ಅವಳ ಜ್ಞಾನ. ಆಧ್ಯಾತ್ಮಿಕ ಶಕ್ತಿಯೇ ಅವಳ ಜ್ಞಾನ. ಜ್ಞಾನ ಅಂದರೆ ಬರೀ ಓದಿದ್ದು, ಬಾಯ್ಪಾಠ ಮಾಡಿದ್ದು, ಸ್ವರಬದ್ಧವಾಗಿ ಹೇಳುವುದಷ್ಟೇ ಜ್ಞಾನ ಅಲ್ಲ. ಅವಳ ದೈವಿಕ ಶಕ್ತಿ ನಿನ್ನ ಹೃದಯದಿಂದ ಹೊರಹೊಮ್ಮಿ ಅದು ಪ್ರಪಂಚಕ್ಕೆ ಹರಡಬೇಕು. ಅದು ನಿಜವಾದಂಥದ್ದು. ಅಂತಹ ಕಾರ್ಯ ನೀವು ಯಂಗ್ಸ್ಟರ್ಸ್ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. 1 ದಿನಕ್ಕಾಗ್ಬಿಡತ್ತೆ, 1 ತಿಂಗಳಿಗಾಗ್ಬಿಡತ್ತೆ, 1 ವರ್ಷಕ್ಕಾಗತ್ತೆ ಅಲ್ಲ. ಆದರೆ ನಮ್ಮ ಗುರಿ ಅದನ್ನು ಪಡೆಯುವುದಾಗಿದ್ದು. ಬರೀ ಯಜುರ್ವೇದ ಕಲಿತೆ, ಓಕೆ, ಸಂತೋಷ.
ಆದರೆ ಅದರ ಶಕ್ತಿಯನ್ನು ಪಡೆದೇ ಇದ್ದರೆ ಯಜುರ್ವೇದ ಕಲಿತೇನು ಪ್ರಯೋಜನ? ಹಾಗಂತ ಕಲಿಬೇಡ ಅಲ್ಲ, ಕಲಿಯುವುದರ ಜೊತೆಗೆ ಮತ್ತಿನ್ನೊಂದು ಸಾಧ್ಯತೆ ಏನಪ್ಪ ಅಂದರೆ, ಇದು ಎಲ್ಲರ ಕೈಲೂ ಸಾಧ್ಯವಿಲ್ಲ. ವೇದಗಳು ಕೂಡ ಅದನ್ನು ಘೋಷಣೆ ಮಾಡಿ ಹೇಳುತ್ತವೆ, ಎಲ್ಲರ ಕೈಲೂ ಸಾಧ್ಯವಿಲ್ಲ. ಅದರಲ್ಲಿ ಉಪನಿಷತ್ತಲ್ಲಂತೂ ಹೇಳೇ ಬಿಡ್ತಾರೆ, ಕಶ್ಚಿತ್ ಧೀರಃ, ಧೀರರಿಗೆ ಮಾತ್ರ ಸಾಧ್ಯ, ಇದು ಎಲ್ಲರ ಕೈಲೂ ಸಾಧ್ಯ ಇಲ್ಲ. ಹೌದು, ಎಲ್ಲರ ಕೈಲೂ ಸಾಧ್ಯ ಇಲ್ಲ, ಕೇವಲ ಕೆಲವು ಧೀರರಿಗೆ ಮಾತ್ರ ಸಾಧ್ಯ. ಅಂತಹ ಧೀರ ನಾನು ಯಾಕಾಗಬಾರ್ದು ಅಂತ ನಮ್ಮ ಮನಸ್ಸಲ್ಲಿ ಬರಬೇಕು. ಅದು ಬಿಟ್ಬಿಟ್ಟು ಅಯ್ಯೋ ಅವರೇ ಹೇಳಿಬಿಟ್ಟಿದ್ದಾರೆ ಎಲ್ಲರ ಕೈಲೂ ಸಾಧ್ಯ ಇಲ್ಲ ಅಂತ, ನನ್ನ ಕೈಲಿ ಇನ್ನೇನು ಸಾಧ್ಯ ಅಂತ ಅಂದ್ಕೊಳ್ಳೋದು ಮೂಢತನ, ಅಂತ ಅಂದ್ಕೊಳ್ಳೋದು ಫೂಲಿಶ್. ಆದರೆ ಆ ಕೆಲವರು ಸಾಧಕರಲ್ಲಿ ಆಗತ್ತೆ ಅಂತ ಹೇಳಿದಾರಲ್ಲ, ಆ ಕೆಲವರಲ್ಲಿ ನಾನು ಯಾಕಾಗಬಾರ್ದು? ಆ ಮಟ್ಟಕ್ಕೆ ನಾವು ಏರಿಸಿಕೊಂಡಾಗ ಆ ಭಗವಂತನನ್ನ ಶಕ್ತಿಯನ್ನು ಕಾಣ್ತಕ್ಕಂಥದ್ದು. ಕಟ್ಟ ಕಡೆಯದಾಗಿ ಗುರುಗಳ ಮುಂದೆ ನಾನು ಇಷ್ಟು ಮಾತಾಡಬಾರ್ದಿತ್ತು, ಆದರೆ ಮಾತಾಡಿಬಿಟ್ಟಿದ್ದೀನಿ. ಕ್ಷಮೆಯನ್ನು ಕೋರ್ತಾ, ಆ ಜ್ಞಾನ ನಿನ್ನೊಳಗೆ ಇದೆ. ಕೊನೆ ಮಾತು, ಹೊರಗಡೆಯಿಂದ ನಿನಗೆ ಯಾವುದು ಏನೂ ಬರಲ್ಲ, ನೀನೇನನ್ನೂ ಹೊರಗಡೆಯಿಂದ ಪಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಎವ್ರಿಥಿಂಗ್ ಈಸ್ ವಿತ್ ಇನ್ ಯು, ನಿನ್ನೊಳಗೆ ಇದೆ, ನಿನ್ನೊಳಗೆ ಇದೆ, ಅದನ್ನು ಹೊರಕ್ಕೆ ತಗೊಂಬ. ಇದಿಷ್ಟೇ. ಇವತ್ತು ಅಪ್ಪಾಜಿ ಲಕ್ಷಾಂತರ ಜನರ ಜೀವನದಲ್ಲಿ ನಂಬಲಸದಳವಾದ ಘಟನೆಗಳು ನಡೀತಾ ಇದೆ. ಅದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರು. ಅವರ 3 ವಾಕ್ಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಿಜವಾಗಿ ಫಾಲೋ ಮಾಡ್ತಾ ಇರೋದು ಅದನ್ನೇ. ನಾನು ಪವಾಡ ಪುರುಷನಲ್ಲ, ನಾ ಕೈ ಹಿಂದ್ರೆ ಹೀಗಂದ್ರೆ ಏನೂ ಬರೋಲ್ಲ, ನಾನು ಕೈ ಹೀಗಂದ್ರೆ ಕೈ ನೋವು ಬರುತ್ತಷ್ಟೇ. ಮತ್ತು ಹೇಗೆ ಸಾಧ್ಯ ಆಗ್ತಾ ಇದೆ ಇದೆಲ್ಲವ ಅಂದರೆ ಸ್ವಾಮಿ ವಿವೇಕಾನಂದರ 3 ವಾಣಿಗಳನ್ನು ಅಕ್ಷರ ಸಹ ಪಾಲಿಸ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ. ಹೇ ಅಮೃತ ಪುತ್ರರೇ, ನನ್ನ ಮಾತನ್ನ ಕೇಳಿ. ದೇರ್ ಇಸ್ ನೋ ಗ್ಯಾರಂಟಿ ದಟ್ ಯು ವಿಲ್ ಬಿ ಬಾರ್ನ್ ಎಸ್ ಹ್ಯೂಮನ್ ಬೀಯಿಂಗ್ ಇನ್ ಯುವರ್ ನೆಕ್ಸ್ಟ್ ಬರ್ತ್. ನಿಮ್ಮ ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟುತ್ತೀರಿ ಎನ್ನುವ ಯಾವ ಖಾತ್ರಿಯೂ ಇಲ್ಲ. ಯಾರಿಗಾರು ಇದೆಯಾ ಮನುಷ್ಯರಾಗೆ ಹುಟ್ಟುತ್ತೀವಿ ಅಂತ? ಹಾಗಾದರೆ ನಾವೇನು ಮಾಡಬೇಕು ಈ ಜನ್ಮದಲ್ಲಿ? ಸ್ವಾಮಿ ವಿವೇಕಾನಂದರು ಮುಂದುವರಿಸಿ ಹೇಳ್ತಾರೆ, ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಎಲ್ಲರ ಆಂತರ್ಯದಲ್ಲಿ ದೈವಿಕ ಶಕ್ತಿ ಇದೆ. ಈಚ್ ಸೋಲ್, ಅಪ್ಪಾಜಿಲಿದೆ, ಗುರುಗಳಲ್ಲಿದೆ, ಅವರಲ್ಲಿದೆ, ಇವರಲ್ಲಿದೆ ಅಲ್ಲ, ನಿನ್ನಲ್ಲೂ ಇದೆ, ಒಬ್ಬ ಕಳ್ಳನಲ್ಲೂ ಇದೆ. ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಬ್ಬರ ಆಂತರ್ಯದಲ್ಲಿ ದೈವಿಕ ಶಕ್ತಿ ಇದೆ. ಹಾಗಾದರೆ ನಾವೇನು ಮಾಡಬೇಕು? ಸ್ವಾಮಿ ವಿವೇಕಾನಂದರು ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ, ಸ್ವಸ್ವರೂಪ ದರ್ಶನ ಇದು ಯಾವುದನ್ನು ಹೇಳಲ್ಲ. ಅದಕ್ಕೆ ನಂಗೆ ತುಂಬ ಇಷ್ಟವಾಗಿದ್ದವರು. ಅವನಿಗೆ ಯಾವುದನ್ನು ಹೇಳಲ್ಲ. ಈ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ನಮ್ಮ ಆಂತರ್ಯದಲ್ಲಿ, ಎಲ್ಲರ ಆಂತರ್ಯದಲ್ಲಿ ದೈವಿಕ ಶಕ್ತಿ ಇದೆ. ಹಾಗಾದರೆ ನಾವೇನು ಮಾಡಬೇಕು? ಮುಂದುವರಿಸಿ ಹೇಳ್ತಾರೆ, ಇನ್ವೋಕ್ ದ ಡಿವಿನಿಟಿ ಇನ್ ಈಚ್ ಸೋಲ್ ಅಂಡ್ ದಟ್ ಇಸ್ ದ ಪರ್ಪಸ್ ಆಫ್ ಲೈಫ್. ನಿನ್ನ ಆಂತರ್ಯದಲ್ಲಿ ಅಡಗಿರುವ ದೈವಿಕ ಶಕ್ತಿಯನ್ನು ಹೊರಗೆ ತಗೊಂಬ. ಇದೇ ಜೀವನದ ಪರಮ ಉದ್ದೇಶ. ನಮ್ಮ ಇಡೀ ಪರಂಪರೆ ಬರ್ದಿರೋದು ಹಾಗೆ. ನಿನ್ನಲ್ಲಿ ಅಡಗಿರುವ ಆ ಶಕ್ತಿ ಹೊರಗೆ ಬರಬೇಕು. ಆ ದೈವಿಕ ಶಕ್ತಿ ನಿನ್ನಲ್ಲಿದೆ, ಅದನ್ನು ಹೊರಗೆ ತಗೊಂಬ. ಇದೇ ಜೀವನದ ಮಹೋದ್ದೇಶ. ದಿಸ್ ಇಸ್ ದ ವೆರಿ ಪರ್ಪಸ್ ಆಫ್ ಲೈಫ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ವಿ ಹ್ಯಾವ್ ಟು ಟ್ರೈ ಫಾರ್ ದಟ್. ನನ್ನೊಳಗೆ ಇರುವ ಆ ಜಾಗೃತವಾಗ್ತಕ್ಕಂಥ ಆ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡು ಆ ಹೊರತರುವ ಪ್ರಯತ್ನವನ್ನು ನಾವು ಮಾಡಬೇಕು. ಆ ಪ್ರಯತ್ನದಲ್ಲಿ ಸೋಲಾದರೂ ಪರವಾಗಿಲ್ಲ, ಆ ಪ್ರಯತ್ನ ಬಿಡಬಾರ್ದು. ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಫೇಲ್ಯೂರ್ ಇಸ್ ನಾಟ್ ಎ ಕ್ರೈಮ್ ಬಟ್ ದ ಲೋ ಏಮ್. ಫೇಲ್ಯೂರ್ ಇಸ್ ನಾಟ್ ಎ ಕ್ರೈಮ್ ಬಟ್ ದ ಲೋ ಏಮ್. ಉನ್ನತವಾದ ಆದರ್ಶದ ಗುರಿ ಇಟ್ಕೊಂಡು ಹೋರಾಡು. ಸೋತ್ರೂ ಪರವಾಗಿಲ್ಲ, ಚಿಂತೆ ಮಾಡಬೇಡ. ನಮ್ಮ ಈ ಜೀವನವನ್ನು ಬದಲಾಯಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು. ಅಪರೂಪದ ಜನ್ಮ, ಮಾನವ ಜನ್ಮ ಬಂದಿರೋದು ಆ ಭಗವತ್ ಶಕ್ತಿಯನ್ನು ಹೊರಕ್ಕೆ ತರೋದು. ಯಾವ ಪ್ರಾಣಿಗಳು ಈ ಹೊರಕ್ಕೆ ತರಕ್ಕೆ ಸಾಧ್ಯ ಇಲ್ಲ. ಓನ್ಲಿ ದ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಬ್ರಿಂಗ್ ಔಟ್ ದ ಡಿವಿನಿಟಿ ದೇ ವಿತ್ ಇನ್ ಯು. ಇಟ್ ಕ್ಯಾನ್ ಬ್ರಾಟ್ ಔಟ್ ಓನ್ಲಿ ಬೈ ದ ಹ್ಯೂಮನ್ ಬೀಯಿಂಗ್ಸ್. ಅಷ್ಟೇ. ನೀನೇನಾರು ಮಾಡು, ಪೂಜೆನಾರು ಮಾಡು, ಧ್ಯಾನನಾರು ಮಾಡು, ಸಂಸಾರದಲ್ಲಾರು ಇರು, ಸನ್ಯಾಸಿ ಆಗಾರು ಇರು, ನಥಿಂಗ್ ಟು ವರಿ. ನಿನ್ನೊಳಗಿರುವ ಶಕ್ತಿ ಹೊರ ಹೋಗಬೇಕು. ಇದನ್ನೇ ಶಂಕರ ಭಗವತ್ಪಾದರು ಕೂಡ ಹೇಳಿದ್ದು. ಅದನ್ನೇ
ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಯೋಗರತುವ ಯೋಗಿಯಾಗಿರು, ಭೋಗರತುವ ಭೋಗಿಯಾಗಿರು. ಹಾಗಂತೇನಿಲ್ಲ, ನಿನ್ನ ಪ್ರಾರಬ್ಧದಲ್ಲಿ ಅದೃಷ್ಟದಲ್ಲಿ 10 ಅಂತಸ್ತಿನ ಮನೆ ಕಟ್ಕೊಂಡು ನಿನ್ನ ಮನೆ ಸುತ್ತ 10 ಕಾರ್ ಇರಬೇಕು ಅಂದರೆ ಎಂಜಾಯ್ ಇಟ್. ಬಿಟ್ಟು ಬರುವುದನ್ನ ನಮ್ಮೆಲ್ಲರೂ ಎಲ್ಲೂ ಹೇಳಲ್ಲ. ನಮ್ಮ ಯಾವ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದನ್ನು ಹೇಳೋದೇ ಇಲ್ಲ. ಅಪ್ಪಾಜಿ ಮತ್ತೆ ಈಗ ತಾನೇ ಹೇಳಿದ್ರು, ತ್ಯಾಗೇ ನೈಕೆ ಅಮೃತತ್ವ ಮಾನುಷು. ತ್ಯಾಗವನ್ನು ಮಾಡಬೇಕು. ತ್ಯಾಗ ಮಾಡೋದು ಗಂಡನಲ್ಲ, ತ್ಯಾಗ ಮಾಡಬೇಕಾದ ಹೆಂಡತಿ ಅಲ್ಲ, ತ್ಯಾಗ ಮಾಡಬೇಕಾದ ನಿನ್ನ ಮನೇನಲ್ಲ, ತ್ಯಾಗ ಮಾಡಬೇಕಾದ ಎದೆರಡೆ ನಾನು ನನ್ನದನ್ನು ಭಾವನೆ ಅಷ್ಟೇ ಅಲ್ಲಿ ಹೇಳ್ತಾ ಇರೋದು. ಅಹಂಕಾರ ಮಮಕಾರಗಳ ತ್ಯಾಗ ಮಾಡು ಅಂತ ಹೇಳ್ತಿದ್ದೀನಿ ಹೊರತು ಗಂಡನ ತ್ಯಾಗ ಮಾಡು, ಹೆಂಡತಿ ತ್ಯಾಗ ಮಾಡು, ಊರು ತ್ಯಾಗ ಮಾಡು ಅಲ್ಲ. ಯು ಬಿ ದೇ ಎಂಜಾಯ್ ಇನ್ ದ ನೇಮ್ ಆಫ್ ಗಾಡ್ ಅಷ್ಟೇ ಕೃಷ್ಣನು ಹೇಳೋದು. ನಿನ್ನ ಮನೆ ಅಂತಸ್ತಿನ ಮನೆ ಕಟ್ಟಿದ್ರೆ ನೋಡ್ರಿ ಯಾಕೆ ಕಟ್ಟಿಬಿಟ್ಟಿದ್ದೀನಿ ಅನ್ಕೋಬೇಡ. ಹೇ ಜಗನ್ಮಾತೆ, ಅಮ್ಮ ನಿನ್ನ ಕೃಪೆ ಕಣೆ ಇದು, ನಿನ್ನ ಮನೇಲಿ ನಾನಿದ್ದೀನಿ, ನಿಮ್ಮ ಭಾವ ನಿನ್ನ ಹೊರಗಡೆ ಎಕ್ಸ್ಪ್ರೆಸ್ ಮಾಡದೇ ಇದ್ರು ಬೇಡ, ನಿನ್ನ ಹೃದಯದಲ್ಲಿ ಆ ಭಾವ ತಿಳ್ಕೊಂಡೆ ತುಂಬಿದೆ. ಅದನ್ನು ಯೋಗರತೋವ ಭೋಗರತೋವ ಸಂಗರತೋವ ಸಂಘ ವಿಹೀನ. ಈ ಸನ್ಯಾಸಿ ಆಗಿರು ಅಥವಾ ಸಂಸಾರಿ ಆಗಿರು, ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಎಸ್ಯ ಬ್ರಹ್ಮಣಿ ರಮತೆ ಚಿತ್ತಂ. ಚಿತ್ತದಲ್ಲಿ ರಮಣನನ್ನು ಕೂರಿಸು, ಭಗವಂತನನ್ನು ಕೂರಿಸು. ಅದಕ್ಕೆ ಇಷ್ಟೊತ್ತು ನಾನು ಚಿತ್ತದ ಬಗ್ಗೆ ಹೇಳಿದ್ದು. ನೀನು ಚಿತ್ತದಲ್ಲಿ ಜಗನ್ಮಾತೆಯನ್ನು ಕೂರಿಸ್ಕೊಳ್ಳೋಕ್ಕೆ ಶಕ್ತಿ ಅದೇ. ನೀನು ಏನಾಗಿರ್ತಿ ಏನು, ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಅಲ್ಟಿಮೇಟ್ಲಿ ಆ ಚಿತ್ತದಲ್ಲಿ ಕೂರಿಸುವ ಪ್ರಯತ್ನ, ಆ ಪ್ರಯತ್ನಕ್ಕೆ ಬಹುಮುಖ್ಯವಾದ ಕಾರಣ ಗುರುಕೃಪೆ. ನಮ್ಮ ಇಡೀ ವೇದಾಂತ ನಿಂತಿರದೆ ಗುರುಕೃಪೆಯ ಮೇಲೆ, ಗುರು ಕಾರುಣ್ಯದ ಮೇಲೆ. ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರಬೇಕಷ್ಟೇ. ಬರೀ ನಮ್ಮ ಪ್ರಯತ್ನದಿಂದ ಏನೂ ಸಾಧ್ಯವಾಗಲ್ಲ. ಕೇವಲ ಗುರುಕೃಪೆಯಿಂದ ಮಾತ್ರವೇ ಅದು ಸಾಧ್ಯ ಆಗುತ್ತೆ. ಇದನ್ನು ನಾವು ಯಾವತ್ತೂ ಮರಿಬಾರದು. ಇಡೀ ನಮ್ಮ ಉಪನಿಷತ್ ಅಂದ್ರೆ ಅರ್ಥ ಗುರುವಿನ ಪಕ್ಕ ಕೂತ್ಕೋ ಅಂತ. ಪಾಠ ಕೇಳುತ್ತೂ ಹೇಳಿಲ್ಲ ಅಲ್ಲಿ. ಗುರುವಿನ ಪಕ್ಕ ಶ್ರದ್ಧಾ ಭಕ್ತಿಯಿಂದ ಕೂತ್ಕೋ ಅಂತ. ಗುರು ಕಾರುಣ್ಯ ಹೊಂದಿದ್ರೆ ಮಾತ್ರವೇ ಇದು ಸಾಧ್ಯ. ದುರ್ಲಭಂ ಸರ್ಮೇವ ತ್ರೈಮೇವ ಇದ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮೋಕ್ಷತ್ವಂ. ಮಹಾಪುರುಷ ಸಂಶಯ ಸಿಗಲ್ಲ. ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಕಷ್ಟ. ನಿನಗೆ ಸಿಕ್ತ ಬಂದರು ಶಂಕರಾಚಾರ್ಯರು ಉತ್ತರ ಭಾರತದಿಂದ ಈ ಕಡೆ ಶೃಂಗೇರಿ ಕಡೆಗೆಲ್ಲ ಬಂದರು. ಒಬ್ಬ ಮಹಾಶಿಷ್ಯ ಇದ್ದ, ಪೆದ್ದಂಬಟ್ಟ ಅಂದರೆ ಪೆದ್ದಂಬಟ್ಟ. ಏನೂ ಗೊತ್ತಿಲ್ಲ ಅವನಿಗೆ, ಆದರೆ ಗುರು ಸೇವೆಯಲ್ಲಿ ನಿಷ್ಣಾವಂತ. ಬೇರೆ ಯಾರೂ ಮಾಡೋಕ್ಕಾಗ್ತಿಲ್ಲ, ಆ ಸೇವೆಯನ್ನು ಮಾಡ್ತಾ ಇದ್ದ. ಒಂದ್ಸರಿ ಶಂಕರ ಭಗವತ್ಪಾದರು ಕೂತಿದ್ದಾರೆ, ನಮ್ಮ ಸುರೇಶ್ವರಾಚಾರ್ಯರು ಶೃಂಗೇರಿ ಮಠದ ಮೊದಲನೇ ಪೀಠಾಧಿಪತಿಗಳೆಲ್ಲ ಕೂತಿದ್ದಾರೆ. ಸನಂದನ ಇಲ್ಲವ. ಗುರುಗಳು ಪಾಠ ಶುರು ಮಾಡಲಿಲ್ಲ. ಪಾಠ ಶುರು ಮಾಡ್ಬೇಕಾದ್ರೆ ಇವ್ರಿಗೆ ಗೊತ್ತು, ಶಾಂತಿ ಮಂತ್ರ ಶುರು ಮಾಡಿದ್ರೆ ಪಾಠ ಮಾಡ್ತಾರೆ ಅಂತ. ಇವರೆಲ್ಲ ಪಾಠ ಶುರು ಮಾಡಿ ಶಾಂತಿ ಪಾಠ ಮಾಡೋದು, ಇದು ಮಾಡಿದ್ರು. ಆದರೂ ಇವ್ರು ಶುರು ಮಾಡಿಲ್ಲ, ನಗ್ತಾ ಕೂತಿದ್ರು. ಕೊನೆಗೆ ಹೇಳ್ಬಿಟ್ರು, ಗುರುಗಳೇ ತಾವು ಪಾಠ ಪ್ರಾರಂಭ ಮಾಡ್ಬೋದು, ತಪ್ಪು ಬಿಳಿದೆ ಇಲ್ಲ ಅಂತ. ನಕ್ಕು ಒಂದ್ಸರಿ ಹೀಗೆ ನೋಡಿದ್ರು ಶಂಕರಾಚಾರ್ಯರು. ಇವ್ರಿಗೆ ಅರ್ಥ ಆಯಿತು, ಗುರುಗಳೇ ತಾವು ಅವ್ರಿಗೆ ಕಾಯ್ತಾ ಇದ್ರಿ. ಅವನಿಗೆ ಪಾಠ ಮಾಡೋದು ಒಂದೇ, ಈ ಗೋಡೆಗೆ ಪಾಠ ಮಾಡೋದು ಒಂದೇ. ಅವನಿಗೇನು ಅರ್ಥ ಆಗಲ್ಲ, ದಯವಿಟ್ಟು ತಾವು ಪಾಠ ಪ್ರಾರಂಭ ಮಾಡ್ಬೋದು. ಶಂಕರರು ಹಾಗೆ ನಗ್ತಾ ಒಂದ್ಸರಿ ಕಣ್ಣನ್ನು ಹೀಗೆ ಮಿಟುಕಿಸಿದ್ರು ಅಷ್ಟೇ. ಇವನಲ್ಲಿ ಇವರು ಶಂಕರಾಚಾರ್ಯರ ಪಂಚಮಗೀತ ಕೂತಿದ್ದ ಅಲ್ಲಿ ಕಾಷಾಯ ವಸ್ತ್ರವನ್ನು ಒಗೆದು ಹಿಂಡಿ ಅಲ್ಲಿ ಹಾರು ಬರ್ತಾನೆ. ಇವ್ರು ಕಣ್ಣು ಮಿಟುಕಿಸಿದ್ದಾರೆ, ನೋಡೂ ಇಲ್ಲ. ಅವನಲ್ಲಿದ್ದಾನೆ, ಇವ್ರು ಇಲ್ಲಿದ್ದಾನೆ. ಜ್ಞಾನಿ ಆಗ್ಬಿಟ್ಟ, ಆತ್ಮಜ್ಞಾನಿ ಆಗ್ಬಿಟ್ಟ. ಅವನು ಬರ್ತಾನೆ, ಓಡೋಡಿ ಬರ್ತಾನೆ. ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕೈ ಮುಗಿದು ನಿಂತ್ಕೋತಾನೆ. ಹೇಳು, ಆತ್ಮಬೋಧನೆಯ ಪಾಠ ಮಾಡಿದ್ನಲ್ಲ ಹೇಳು ಅಂತ. ನಮ್ಮ ಆಧ್ಯಾತ್ಮಿಕ ವ್ಯಾಕರಣಬದ್ಧವಾಗಿರುತ್ತೆ. ಹೇಗೆ ಮನಸ್ಸಿಗೆ ಬಂದಿದ್ದೆಲ್ಲ ಹೇಳೋದಲ್ಲ. ಛಂದಸ್ಸು, ಗುರು, ಲಘು, ವೃತ್ತ ಎಲ್ಲ. ಈತ ಕಣ್ಮುಚ್ಕೊಂಡು ಕೈ ಮುಗಿದು ನಿಂತ್ಕೊಂಡಿದ್ದಾನೆ ಗುರು ಸಮ್ಮುಖದಲ್ಲಿ. ಅತ್ಯಂತ ಕಷ್ಟಕರವಾದಂಥ ತೋಟಕ ವೃತ್ತದಲ್ಲಿ ಆತ್ಮಬೋಧನೆ ಅವನ ಬಾಯಿಂದ ಬರ್ತಾ ಇದೆ. ಮಿಕ್ಕಿದ ಎಲ್ಲ ಶಿಷ್ಯರು ಬೆಕ್ಕಸ ಬೆರಗಾಗಿ ನಿಂತಿದ್ದಾರೆ. ಕೊನೆಗೆಲ್ಲ ಹೇಳಿ ಅಡ್ಡು ಬಿಡ್ತಾನೆ. ಅವನನ್ನೇ 4ನೆಯ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ ತೋಟಕಾಚಾರ್ಯ. ಅವನ ವೃತ್ತಾಂತ ಹೀಗಿರುತ್ತೆ. ಅದರಿಂದ ನೀನು
ಗುರು ಸೇವೆಯನ್ನು ಹೇಗೆ ಮಾಡ್ತೀಯ? ಜ್ಞಾನವನ್ನು ಕೊಡೋನು ಗುರು ಮಾತ್ರವೇ. ಯಾವ ಹಾಗಾದ್ರೆ ಸಾಧನೆ ಮಾಡಬೇಡಲ್ಲ, ಸಾಧನೆ ಮಾಡಲೇಬೇಕು, ಚಿತ್ತಶುದ್ಧಿಗೋಸ್ಕರ ಸಾಧನೆ ಮಾಡಬೇಕು. ಆದರೆ ಚಿತ್ತಶುದ್ಧಿ ಆದ ಮಾತ್ರಕ್ಕೆಲ್ಲ ಸಿಗತ್ತೆ ಅಂತಲ್ಲ, ಕೇವಲ ಗುರುಕಾರುಣ್ಯದಿಂದ ಆಗತ್ತೆ. ಎರಡು ಕೆಲಸವನ್ನು ಗುರು ಮಾಡ್ತಾನೆ. ಒಂದು ಗ್ರಂಥಿ ಛೇದ, ಗ್ರಂಥಿ ಭೇದ ಅಂತ ಮಾಡ್ತಾನೆ. ಇನ್ನೊಂದು ಶಕ್ತಿಪಾತ. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಸದ್ಗುರುಗಳು ದೊರಕಿದ್ದಾರೆ. ಅವರ ಸಮ್ಮುಖದಲ್ಲಿ ನೀನೇನನ್ನ ಪಡ್ಕೋತೀಯ ಅನ್ನೋದು ಮುಖ್ಯ. ನೀನೆಷ್ಟು ಶ್ಲೋಕ ಕಲ್ತ್ಕೊಂಡೆ ಅನ್ನೋದು ನನಗೆ ಮುಖ್ಯ ಆಗಲ್ಲ. ಹೌ ಮಚ್ ಆಫ್ ಪವರ್ ಯು ಹ್ಯಾವ್ ಗಾಟ್ ಫ್ರಮ್ ದ ಗುರು. ಆ ಗುರುವಿನ ಸಿಕ್ಕಿದಾಗ ಇವತ್ತು ಅಪ್ಪಾಜಿ ಇಷ್ಟೆಲ್ಲ ಕೂತ್ಕೊಂಡು ಏನೋ ಮಾತಾಡ್ತಾರೆ ಅಂದರೆ ಅದಕ್ಕೆ ಅಪ್ಪಾಜಿ ಕಾರಣರಲ್ಲವೇ ಅಲ್ಲ, ಅದು ಸದ್ಗುರು ವಿರಜಾನಂದರ ಅವರ ಕೃಪೆ ಅಷ್ಟೇ. ಅವರ ಕೃಪೆ ಅಷ್ಟೇ. ಸದ್ಗುರುವಿನ ಕೃಪೆ ಏನನ್ನು ಬೇಕಾದ್ರೂ ಮಾಡಿಸ್ಬಿಡತ್ತೆ. ಅಂತಹ ಸದ್ಗುರುಗಳು ಸಿಕ್ಕಿದಾಗ ನಾವು ಪೆದ್ದರಾಗಬಾರದು, ಉಪಯೋಗ ಮಾಡ್ಕೋಬೇಕು, ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು. ಅಂತಹ ಜನ್ಮ ಸಾರ್ಥಕತೆ ನಿಮ್ಮೆಲ್ಲರಿಗೂ ಲಭಿಸಲಿ. ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಶಾಂತಿ, ನೆಮ್ಮದಿ ಮತ್ತು ನಗು. ಅದನ್ನು ಪಡಿತಾ ಪಡಿತಾ ನಮ್ಮಲ್ಲಿರುವ ಆಂತರಿಕ ಶಕ್ತಿ ನಮ್ಮಿಂದ ಹೊರಹೊಮ್ಮಲಿ. ಅದು ಜಗತ್ತಿಗೆ, ಇಡೀ ಜಗತ್ತಿಗೆ ಪ್ರಕಾಶವನ್ನು ನೀಡಲಿ ಅಂಥೇಳಿ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾ ಗುರುಗಳ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ಓಂ ಹ್ರೀಂ ಪರಾಶಕ್ತಿ ನಮಃ. ಓಂ ಹ್ರೀಂ ಪರಾಶಕ್ತಿ ನಮಃ. ಓಂ ಹ್ರೀಂ ಪರಾಶಕ್ತಿ ನಮಃ. ಹೇಳಿದ್ದೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿಗೂ ಮಗನಿಗೆ ಆಸೆ ಮಾಡೋಕ್ಕೆ ಅವಕಾಶ ಇರುತ್ತೆ. ತಾಯಿ ಮಾತ್ರ. ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಃ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಗುರುಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡುಲಂ ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದಿಗಂಬರಂ ಭಸ್ಮಸುಧಂ ದಲೇಪನಂ ಚಕ್ರಂ ತ್ರಿಶೂಲಂ ಢಮರುಂ ಗದಾಂಚ ಪದ್ಮಾಸನಸ್ಥಂ ದತ್ತಾತ್ರೇಯ ಧ್ಯಾನಮಭೀಷ್ಟಸಿದ್ಧಿದಂ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ. ಪ್ರಾರ್ಥನೆ. ಓಂ ಪ್ರಾರ್ಥನೆ ಮಾಡಿ. ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಋಷ್ಟಿ ಸಮಸ್ತ
ಶ್ರೀಗುರುಚರಣಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ಪರಾಶಕ್ತಿ ನಮಃ. ಓಂ ಹ್ರೀಂ ಪರಾಶಕ್ತಿ ನಮಃ. ಲೈನ್ ಲೈನ್ ಸೈಡಿಗೆ ಇಟ್ಕೊಳ್ಳಿ. ಸೈಡಿಗೆ ಪ್ರಸಾದ್ಗೆ ಹಾಂ ಸೈಡ್ಗೆ